ವನ್ನು ನೀಡಿದಂತಹ ದೇವರ ಶಕ್ತಿ ಕೇಳಿದಂತ ನಾವೆಲ್ಲರೂ ಪವಿತ್ರಾತ್ಮರ ವರದಾನಗಳ ಬಗ್ಗೆ, ಅಭಿಷೇಕದ ಬಗ್ಗೆ, ಬಿಡುಗಡೆ ಬಗ್ಗೆ, ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ನಾವು ಏನಾಗ್ತೀವಿ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ಪ್ರಾರ್ಥಿಸೋಣ. ಓ ಪರಿಶುದ್ಧ ಆತ್ಮನೇ, ವಚನದ ಶಕ್ತಿಯಿಂದ ನಮ್ಮನ್ನು ತುಂಬಿಸಿದಿರಿ, ವಚನದ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿದಿರಿ. ಪವಿತ್ರಾತ್ಮರೇ, ನಮ್ಮನ್ನು ನೀವು ಮುನ್ನಡೆಸಿರಿ. ನೀವು ಅಲ್ಲದೆ ನಮ್ಮನ್ನು ಯಾರಿಂದಲೂ ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮರೇ, ನೀವು ಮಾತ್ರವೇ ನಮ್ಮ ಈ ಕುಟುಂಬಸ್ಥರನ್ನು ಮುನ್ನಡೆಸಲು ಸಾಧ್ಯ. ಪರಿಶುದ್ಧಾತ್ಮರೇ, ನಮ್ಮೆಲ್ಲರ ಕುಟುಂಬಗಳಿಗೆ ಮಧ್ಯಸ್ಥರಾಗಿ ನಮ್ಮನ್ನು ಮುನ್ನಡೆಸುವಂತ ಓ ಪರಿಶುದ್ಧಾತ್ಮವೇ, ಈಗೋ ನೆರೆದಿರುವಂತ ಇಡೀ ಕುಟುಂಬಸ್ಥರನ್ನು ಅಪ್ಪ ಪರಿಶುದ್ಧಾತ್ಮವೇ ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ. ಈ ಕುಟುಂಬೋತ್ಸವಕ್ಕಾಗಿ ಯಾತ್ರಿಕರಾಗಿ ಬಂದಿರುವಂತ ಸರ್ವ ಕುಟುಂಬಸ್ಥರನ್ನು ಪರಿಶುದ್ಧಾತ್ಮರೇ ಅಭಿಷೇಕ ಮಾಡಿರಿ, ಅನುಗ್ರಹಿಸಿರಿ. ಪರಿಶುದ್ಧಾತ್ಮರೇ, ಇವರು ಬೇಡಿಕೊಳ್ಳುವಂತ ಕೋರಿಕೊಳ್ಳುವಂತ ಪ್ರತಿಯೊಂದೊಂದು ಕಾರ್ಯಗಳನ್ನು ಇವರು ಹುಡುಗಿ ಬಂದ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವಂತೆ, ಪ್ರಭು ಯೇಸುವೆ ಏಕೈಕ ರಕ್ಷಕರು ಎಂಬುದಾಗಿ ಅರಿತುಕೊಳ್ಳಲಿಕ್ಕೆ ಬೇಕಾದಂತ ಅಭಿಷೇಕವನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ, ನೀವು ಅಲ್ಲದೆ ನಮ್ಮನ್ನು ಯಾರು ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮರೇ, ನೀವು ಮಾತ್ರ ನಮ್ಮನ್ನು ಮುನ್ನಡೆಸಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹalleluya, ಹalleluya, ಹalleluya. ಗೀತೆಗಳಿಗೆ ಪವಿತ್ರಾತ್ಮರಿಗೆ ವಂದನೆ ಸಲ್ಲಿಸೋಣ. ಕುಟುಂಬದ ಸಮೇತವಾಗಿ ಪವಿತ್ರಾತ್ಮರಿಗೆ ವಂದನೆ ಸಲ್ಲಿಸಿದ ಕಾಲಗಳ ನಡುತ್ತಾ ಎಲ್ಲರೂ ಪವಿತ್ರಾತ್ಮರ ಗೀತೆಗಳಿಗೆ ಆಡೋಣ. ವಿಶ್ವಾಸದ ಕಾರ್ಯಗಳು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಅನುಭವಿಸುತ್ತಾ ನನಗಾಗಿ 3 ನಮೋ ಮರಿಯೆಂದು ನನ್ನನ್ನು ಸಮರ್ಪಿಸಿಕೊಡುತ್ತಾ ತಾಯಿ ಮಾತಿನಲ್ಲಿ ಪಿತಾಸುತ ಪರಿಶುದ್ಧಾತ್ಮರಲ್ಲಿ ನನಗಾಗಿ ಮಧ್ಯಸ್ಥಗೊಳಿಸುತ್ತಾ ತಾಯಿ ಮಾತೆಯಲ್ಲಿ ಇವೆಲ್ಲರೂ 3 ನಮೋ ಮರಿಯ ಉಚ್ಚ ಸ್ವರದಿಂದ ನನಗಾಗಿ ಪ್ರಾರ್ಥಿಸಿ. ನಮೋ ಮರಿಯ ಪ್ರಭು ನಿಮ್ಮೊಡನೆಯಿದ್ದಾರೆ, ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದಲ್ಲಿ ಪ್ರಭು ನಿಮ್ಮೊಡನೆಯಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಗರ್ಭಫಲವಾದ ಯೇಸು ಧನ್ಯರು. ಸಂತ ಮರಿಯಾದ ಮಾತೆಯೇ ಪಾಪಗಳನ್ನೆಲ್ಲ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದಲ್ಲಿ ಪ್ರಭು ನಿಮ್ಮೊಡನೆಯಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಗರ್ಭಫಲವಾದ ಯೇಸು ಧನ್ಯರು.
ಈಗಲೂ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತ್ತಲಿಗೂ Praise the Lord. Hallelujah. 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 Praise the Lord. Hallelujah. Hallelujah. ಪ್ರೀತಿಯ ದೇವಜನರೇ, ಇದು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ವಿ. ಯಾವುದರ ಬಗ್ಗೆ ಅಂತಂದ್ರೆ, ಯೇಸುವೇ ಏಕೈಕ ರಕ್ಷಕ ಎಂಬುದಾಗಿ ಯಾರೆಲ್ಲ ನಂಬ್ತೀರ? ಯೇಸುವೇ ಏಕೈಕ ರಕ್ಷಕರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹalleluya. ಹalleluya. ಸರ್ವಶಕ್ತನಾದ ದೇವರು ನಮಗೊಬ್ಬರಾದ ರಕ್ಷಕರನ್ನು ಕೊಟ್ಟಿದ್ದಾರೆ. ಅವರು ಯಾರು? ನಮಗೆ ರಕ್ಷಕರು ಬೇಕಾಗಿತ್ತಾ? ಪ್ರೈಸ್ ದಿ ಲಾರ್ಡ್. ನಮಗೆ ರಕ್ಷಕರು ಬೇಕಾಗಿತ್ತಾ? ನಮಗೆ ಅವಶ್ಯಕತೆ ಇತ್ತ? ಯಾಕೆ? ಯಾಕೆ? ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ನಮ್ಮನ್ನ ಮರಣದಿಂದ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ, ಮರಣದ ಅಧಿಕಾರಿಯಾಗಿದ್ದ ಸೈತಾನನನ್ನು ಬಿಡಿಸಿ ನಮ್ಮನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹalleluya. ಹalleluya. ಇಂದು ನಮ್ಮೆಲ್ಲರಿಗೂ ರಕ್ಷಣೆ ಬೇಕಾಗಿತ್ತು. ಹೌದಾ? ಈಗ ಇನ್ನು ಮುಂದಕ್ಕೂ ನಮಗೆ ರಕ್ಷಣೆ ಬೇಕು. ಯಾವ ರಕ್ಷಣೆ ಬೇಕು? ಯೇಸುವಿನ ಸಂರಕ್ಷಣೆ ನಮಗೆ ಬೇಕು. ಪ್ರೈಸ್ ದಿ ಲಾರ್ಡ್. ಆದರೆ ಆದಿಕಾಂಡದಲ್ಲಿ ನಾವು ದೇವರ ವಾಕ್ಯವನ್ನು ಓದಬೇಕಾದ್ರೆ ಆದಾಮ ಮತ್ತೆ ಅವ್ವಳು, ಹೌದಲ್ವಾ? ಇವರು ಮೂಲ ನಮ್ಮ ತಂದೆ ತಾಯಿ, ಹೌದಲ್ವಾ? ಆದಾಮ ಅವ್ವ ಇಬ್ಬರು ಏದೇನ್ ತೋಟದಲ್ಲಿ ಇದ್ರು. ಕರೆಕ್ಟಾ? ಸರ್ವೇಶ್ವರ ಸ್ವಾಮಿ ಹೇಳಿದ್ರು, ಆದಾಮ ಯಾವ ರೀತಿ ಸೃಷ್ಟಿ ಮಾಡಿದ್ರು? ತನ್ನ ಹೋಲಿಕೆಯಲ್ಲಿ ತನ್ನ ಆತ್ಮವನ್ನ ಯಾರಿಗೆ ಕೊಟ್ಟರು? ಯಾರಿಗೆ ಕೊಟ್ಟರು? ಆದಾಮನಿಗೆ ಕೊಟ್ಟರು. ಆದಾಮನಿಗೆ ಹೇಳಿದ್ರು, ಏನಂತ ಹೇಳಿದ್ರು? ನನ್ನಂತೆ ನನ್ನ ಆತ್ಮವನ್ನ ನೀ ಕೊಟ್ಟು ನನ್ನ ಹಾಗೆ ನಿನ್ನ ಸೃಷ್ಟಿ ಮಾಡಿದ್ರು. ಆದಾಮನು ದೇವರಂತೆ ಇಲ್ಲ, ದೇವರಾಗಿ ಇದ್ದ. ಹೌದಾ ಇಲ್ವಾ? ನಾವೆಲ್ಲ ಯಾರ ಮಕ್ಕಳು? ನಮ್ಮ ತಂದೆ ತಾಯಿ ಮಕ್ಕಳ, ದೇವರ ಮಕ್ಕಳ? ಎಲ್ಲರೂ ಹೇಳ್ತೀವಿ ನಾವು. ಎಲ್ಲರೂ ಇಲ್ಲಿ ಅನೇಕ ಜಾತಿ ಜನಾಂಗಗಳು ಇಲ್ಲಿ ಇದ್ದೀವಿ. ಹೌದಾ? ನಾವೆಲ್ಲರೂ ಯೇಸು ಕ್ರಿಸ್ತರ ಮಕ್ಕಳೇ. ಹೌದಾ? ಇಲ್ಲಿ ಭೇದ ಭಾವ ಇಲ್ಲ, ಇಲ್ಲಿ ಭಾಷೆ ಇಲ್ಲ, ಇಲ್ಲಿ ಕಲರ್ ಇಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಇಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತರ ಮಕ್ಕಳಾಗಿದ್ದೀವಿ. ಭಾಷೆ ಅನೇಕ ಇರ್ಬೋದು, ಆದರೆ ನಿಮ್ಮ ತಂದೆ ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲರ ಸ್ವರ ಏನಾಗಿದೆ? ನಮ್ಮ ಸ್ವರ ಏನಾಗಿದೆ? ಯೇಸು ಸ್ವಾಮಿ ಆಗಿದ್ದಾರೆ. ನಮ್ಮ ತಂದೆ ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ. ಆದಾಮ್ ಏನ್ ಮಾಡ್ತಾನೆ? ತಂದೆ ದೇವರಿಗೆ ವಿಧೇಯನಾಗಿ ನಡಿಕೊಳ್ಳದೆ ಅವಿಧೇಯತೆಯನ್ನು ತೋರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹalleluya. ಆದಾಮ್ ಹೇಳಿದ್ರು, ಆದಾಮ್ಗೆ ಸರ್ವೇಶ್ವರ ಸ್ವಾಮಿ ಈ ಮರದ ಹಣ್ಣನ್ನ ಏನು ತಿನ್ನಬಾರದು. ಹೌದಲ್ವಾ? ಈಗ ಪುರುಷರು ಇದ್ದೀರಿ, ಸ್ತ್ರೀಯರು ಇದ್ದೀರಿ, ಗಂಡ ಇದ್ದೀರಿ, ಇಬ್ಬರಿಗಿದ್ದೀರಿ. ನಾನು ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತೀನಿ. ಆದಾಮ ಫಸ್ಟ್ ಹುಟ್ಟಿದ್ದ, ಹವ್ವನು ಫಸ್ಟ್ ಹುಟ್ಟಿದ್ದ? ಆದಾಮ. ಹಾಗಾದ್ರೆ ಈ ಹಣ್ಣು ತಿನ್ಬೇಕು ಅಂತ ಅವಳಿಗೆ ಯಾಕೆ ಆಸೆ ಆಯಿತು? ಯಾರ ಪ್ರೇರಣೆ? ಸೈತಾನನ ಪ್ರೇರಣೆಯಿಂದ ಅವಳು ಅಂಟಿದ್ದು. ಪಾಪ, ನೀವೆಷ್ಟು ದಡ್ರು ಅಂತಿದ್ರೆ ಅರ್ಥ ಮಾಡ್ಕೊಳ್ಳಿ. ಯಾರು ಫಸ್ಟ್ ಹುಟ್ಟಿದ್ದು? ಯಾರು ಫಸ್ಟ್ ಹುಟ್ಟಿದ್ದು? ಯಾರಿಂದ ಬಂದಿದ್ದು? ಯಾರಿಂದ? ಆದಾಮನ ಎಲುಬಿನಿಂದ, ನನ್ನ ಒಡಲಿನ ಒಡಲು, ನನ್ನ ಪ್ರೇಮ ಸಂಗಾತಿ, ನನ್ನ ಪ್ರೇಮ. ಎಷ್ಟು ಲವ್ ಲೆಟರ್ ದೇವರ ಸರ್ವೇಶ್ವರ ಸ್ವಾಮಿ ಬರೆದಿದ್ದು. ಹೌದಲ್ವಾ? ಯಾಕೆ ಟೈಮ್ ಇಲ್ಲ ಹೇಳಲಿಕ್ಕೆ. ಲವ್ ಲೆಟರ್ ಬರೆದ. ನನ್ನ ಒಡಲಿನ ಒಡಲು, ನನ್ನ ಉಸಿರಿನ ಉಸಿರು, ನನ್ನ ಬಾಳ ಸಂಗಾತಿ, ನನ್ನ ಪ್ರೇಯಸಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ದೊಡ್ಡ ಲವ್ ಲೆಟರ್ ಬರೆದು. ಯಾರು? ಆದಾಮನು ದೊಡ್ಡ ಲವ್ ಲೆಟರ್. ಪ್ರೀತಿಯ ಸಹೋದರರೇ, ಆದಾಮನಿಗೆ ಇಷ್ಟ ಇದ್ದ ಕಾರಣ
ಅವಳು ಹಣ್ಣನ್ನು ತಿಂದೆ. ಹೌದಾ ಇಲ್ಲ? ಮತ್ತೆ ಈಗ ನೋಡಿ, ನಾನು ತಾಯಿ ಗರ್ಭದಲ್ಲಿ ಇದ್ದಾಗ ತಾಯಿ ತಿನ್ನುವಂತ ಕೆಲವು ಪದಾರ್ಥಗಳನ್ನ ತನ್ನ ಮಕ್ಕಳು ತಿಂತಾರೆ, ಕರೆಕ್ಟಾ? ಅಮ್ಮ ತಿಂದಿರೋ ಒಂದು ಪದಾರ್ಥಗಳನ್ನ ತನ್ನ ಮಕ್ಕಳು ತಿನ್ನಲ್ಲ, ಕರೆಕ್ಟಾ? ಆದಾಮನ ಎಲುಬಿನ ಎಲುಬು, ಆದಾಮನಿಂದ ಆದಾಮನ ಒಳಗಿನ ಅರ್ಧ ಅಂಗಿ ಅಂತ ಹೇಳ್ತಾರಲ್ಲ, ಫುಲ್ ಅಂಗಿ ಅಂತ ಹೇಳ, ಅರ್ಧ ಅಂಗಿ. ಗಂಡು ಮತ್ತು ಹೆಣ್ಣು ಇಬ್ಬರು ಒಬ್ಬರೇ. ದಿವ್ಯ ಬಲಿ ಪೂಜೆಯಲ್ಲಿ ಸಂಸ್ಕಾರದಲ್ಲಿ ಏನ್ ಮಾಡ್ತಾರೆ, ಮದುವೆ ಮಾಡಿಸ್ಬೇಕಾದ್ರೆ ಇನ್ನು ಮುಂದೆ ನೀವಿಬ್ಬರು ಒಬ್ಬರೇ, ಇಬ್ಬರಲ್ಲ ಒಬ್ಬರೇ. ಹಾಗಾದ್ಮೇಲೆ ಆದಾಮನಿಗೆ ಈ ಹಣ್ಣು ಮೇಲೆ ಒಂದು ಮೋಹ ಆಯಿತು, ಈ ಹಣ್ಣನ್ನು ತಿನ್ನಲಿಕ್ಕೆ ಆದಾಮನಿಗೆ ಆಸೆ ಇತ್ತು, ಇಲ್ವಾ? ನಾವೆಲ್ಲ ಏನ್ಕೊಂಡಿದ್ದೀವಿ, ಅವಳು ತಿಂದ್ಬಿಟ್ಟು ನರಕಕ್ಕೆ ಹೋಗ್ಬಿಟ್ವಿ, ಪಾಪ ಮಾಡ್ಬಿಟ್ವಿ. ಪುರುಷರು ಏನು ಮಾಡಲಿಲ್ಲ, ಆದಾಮ ಪಾಪ. ಪ್ರೀತಿಯ ದೇವಜನರೇ, ನಮಗೆ ಒಬ್ಬ ರಕ್ಷಕರು ಬೇಕಾಗಿದ್ದು ಕಾರಣ ಯಾಕೆ ಹೇಳಿದ್ರೆ, ಆದಾಮನು ದೇವರ ಸ್ವರೂಪದಲ್ಲಿ ದೇವರಂತೆ ಇದ್ದಂತ ಒಂದು ವ್ಯಕ್ತಿ ದೇವರ ಆ ತನವನ್ನ ಬಿಟ್ಟು ಅವರು ಅರ್ಥ ಮಾಡಿಕೊಳ್ಳಿಲ್ಲ. ನಾನು ದೇವರ ಮಗ, ದೇವರಂತೆ ಹೋಲುವಂತ ಮಗ ಅನ್ನೋದಾಗಿ ಆದಾಮ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಆದಾಮನಿಗೆ ಅರ್ಥ ಮಾಡ್ಲಿಕ್ಕೆ ಆಗಲಿಲ್ಲ. ಯೆಶಾಯನ ಗ್ರಂಥ 11ನೇ ಅಧ್ಯಾಯದಲ್ಲಿ ನೀವು ಬರ್ಕೊಳ್ಳಿ, ಫ್ರೀ ಆಗಿ ಹೋಗಿ ನೋಡಿ. ಆದಾಮನಿಗೆ ಕೊಟ್ಟಂತ ವರದಾನಗಳು, ಆಶೀರ್ವಾದಗಳು ಯೆಶಾಯ 11ರಲ್ಲಿ ಬರೆದಿದೆ. ಆದಾಮ ಅದರ ತಿಳುವಳಿಕೆಗೆ ಬರಲಿಕ್ಕಿಂತ ಮುಂಚೆ ಸೈತಾನ ಏನ್ ಮಾಡ್ದ ಅಂತ ಹೇಳಿದ್ರೆ, ಆದಾಮನನ್ನ ಮೋಸ ಮಾಡಿಬಿಟ್ಟ. ಆದಾಮನಿಗೆ ಹಣ್ಣು ತಿನ್ನಬೇಕು ಅಂತ ಆಸೆ ಇತ್ತು, ಆದ್ರೆ ದೇವರ ವಾಗ್ದಾನಕ್ಕೆ ವಿರುದ್ಧವಾಗಿ ನಡಿಬಾರದು, ಆಜ್ಞೆಗೆ ವಿರುದ್ಧವಾಗಿ ನಡಿಬಾರದು ಅಂತ ಹೇಳಿ ಆದಾಮ ಹಣ್ಣನ್ನು ತಿಂದಿರಲಿಲ್ಲ. ಆದ್ರೆ ಈ ಎದೆ ತೋಟದಲ್ಲಿ ಆದಾಮ ಇದ್ದು, ಅವಳು ಇದ್ದು, ಈ ಹಣ್ಣು ತಿನ್ಬೇಕಾದ್ರೆ ಆದಾಮನು ಅಲ್ಲೇ ಇದ್ದ, ಅವಳು ಹಣ್ಣು ಕಚ್ಚಬೇಕಾದ್ರೂ ಆದಾಮು ಅಲ್ಲೇ ಇದ್ದ. ಯಾಕೆ ಆದಾಮ ಅವಳಿಗೆ ಹೇಳಿಲ್ಲ? ಯಾಕೆ ಆದಾಮ ಅವಳು ಕೊಟ್ಟಂತ ಹಣ್ಣು ಯಾಕೆ ತಿನ್ಬೇಕಾಗಿತ್ತು? ಪ್ರೀತಿಯ ದೇವಜನರೇ, ಗಂಡ ಹೆಂಡತಿ ಕುಟುಂಬಸ್ಥಳಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಗೆ ಕುಟುಂಬ ಪುಸ್ತಕವನ್ನು ಕೊಂಡಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಹಾಗಾಗಿ ಒಂದೇ ಶರೀರವಾಗಿರುವಂತಹ ಗಂಡು ಮತ್ತು ಹೆಣ್ಣು, ಇದರಲ್ಲಿ ನೀನು ನಾನು ತೆಗೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಆದಾಮನ ಒಳಗಿರುವಂತಹ ಸ್ವಭಾವ, ಆದಾಮನ ಒಳಗಿರುವಂತಹ ಆಸೆ, ಆದಾಮನ ಆಸೆಯ ಆಕಾಂಕ್ಷೆಯು ಯಾರಿಗೆ ಬಂತು? ಅವಳಿಗೆ ಬಂತು. ಈ ಅವಳಿಗೆ ಬಂದ ಕಾರಣನೇ ಆದಾಮ ಇದ್ದಿದ್ದೇ ಅವಳಿಗೆ ಬಂದಿದ್ದು. ಅವಳು ಹೊಸದಾಗಿ ಬಂದಿಲ್ಲ, ಬೇರೆ ಮನೆತನದಿಂದ ಬಂದಿಲ್ಲ, ಅವಳು ಬಂದಿದ್ದು ಆದಾಮನ ಒಳಗಿಂದ. ಹಾಗಾಗಿ ಆದಾಮನ ಒಳಗೆ ಈ ಆಸೆ ಇತ್ತು. ದೇವರು ಎಲ್ಲ ಕೊಟ್ಟಿದ್ದಾರೆ, ಈ ಅಣ್ಣ ಮಾತ್ರ ತಿನ್ಬೇಡ ಅಂತ ಹೇಳಿದ್ದಾರೆ. ಒಂದು ಟೇಸ್ಟ್ ಮಾಡುವಾಗಿತ್ತಲ್ಲ, ಯಾರಿಗೆ? ಆದಾಮ. ಅದಕ್ಕೆ ಅವಳು ಪಾಪ, ಅದಕ್ಕೆ ಎಷ್ಟು ಬಲಹೀನ. ನೋಡಿ, ಪುರುಷರು ಸ್ಟ್ರಾಂಗ್, ಲೇಡೀಸು ವೀಕ್ ಅಂತ ಎಲ್ಲ ನಂಬ್ತೀರಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪುರುಷರಲ್ಲಿ ಅರ್ಧ ನೀವು, ಅರ್ಧ ಅವರು. ನೀವಿಬ್ಬರು ಇಲ್ಲ ಅಂದ್ರೆ ಕುಟುಂಬ ಜೀವನ ಇಲ್ಲ. ನಮ್ಮ ಗುರುಗಳು ಅದನ್ನೇ ಹೇಳ್ತಾ ಇದ್ರು, ಏನಂತ, ಒಂದು ವೇಳೆ ಗಂಡ ಸತ್ತು ಹೋದ್ರೆ, ಒಳ್ಳೆ ವಿಶ್ವಾಸಕ್ಕೆ ಸತ್ತು ಹೋಗಿ ಹೆಂಡತಿ ವಿಶ್ವಾಸ ಇದ್ರೆ ಸತ್ತು ಹೋದ್ರೆ ಗಂಡನಿಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯರು ಬೇರ್ಪಡಿಸದೆ ಇರಲಿಲ್ಲ. ಇಲ್ಲಿ ನಿಮಗೆ ಸಂಸ್ಕಾರದೊಂದಿಗೆ ಬಲಿಪೀಠದೊಂದಿಗೆ ನಿಮ್ಮನ್ನು ಒಂದುಗೂಡಿಸಿದ ಮೇಲೆ, ನೀವು ಸತ್ತು ಹೋದ ಮೇಲೆ ಇಬ್ಬರು ಒಬ್ಬರು ಮಿಸ್ ಆದ ದೇವರು ಸೇರಿಸ್ತಾರ. ಯಾಕೆಂದರೆ ಒಂದು ಆತ್ಮಕ್ಕೂ ಗಂಡ ಹೆಂಡತಿ, ಹೆಂಡತಿ ಗಂಡನು ಇಬ್ಬರು ಒಬ್ಬರೇ ಆಗಿರೋದ್ರಿಂದ ಇಬ್ಬರು ಸ್ವರ್ಗಕ್ಕೆ ಹೋಗ್ಲೇಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇದನ್ನ ನಾವು ಅರ್ಥಕೊಂಡೆ ಏನ್ ಮಾಡ್ತೀವಿ? ಗಂಡನ ಹೆಂಡತಿ ಬೈತೀವಿ, ಹೆಂಡತಿನೇ ಇಬ್ಬರು ಏನ್ ಮಾಡ್ತೀವಿ? ಮಗಕ್ಕೆ ನಾವೇ ಕೆಸರು ಹಾಕಿರ್ತೀವಿ. ಹಾಗಾಗಿ ಇಬ್ಬರು ಒಬ್ಬರೇ, ಇಬ್ಬರ ಮೇಲೆ ಒಬ್ಬರು ಏನು ಹೇಳಲಿಕ್ಕಾಗಲ್ಲ. ಹಾಗಾಗಿ ಸೈತಾನನು ಏನ್ ಮಾಡ್ತಾನೆ? ಆದಾಮನಿದ್ದಂಥ ಆ ಆಸೆಯನ್ನು ಅವನ ಮುಖಾಂತರವಾಗಿ ಈಡೇರಿಸ್ತಾನೆ. ಆದಾಮನನ್ನ ಮರಣಕ್ಕೆ ತುತ್ತು ಮಾಡ್ತಾನೆ. ಅವರಿಬ್ಬರಿಗೂ ಮರಣ ಎಂಬುದಾಗಿ ಇರಲಿಲ್ಲ, ಅವರಿಗೆ ರಕ್ಷಣೆ ಬೇಕಾಗಿಲ್ಲ. ಯಾಕೆಂದ್ರೆ ಅವರು ದೇವರಂತೆ ಇದ್ದವರು, ದೇವರನ್ನು ಹೋಲುವಂತೆ ಇದ್ದವರು, ದೇವರ ಮಕ್ಕಳಾಗಿದ್ದವರಿಗೆ ರಕ್ಷಣೆ ಬೇಕಾಗಿಲ್ಲ. ಯಾಕೆಂದ್ರೆ ದೇವರು ಅವರೊಂದಿಗಿದ್ದರು.
ಯಾವಾಗ ಅವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು, ದೇವರ ಸಾನ್ನಿಧ್ಯವನ್ನು ಅವರು ಕಳ್ಕೊಂಡ್ರು, ಆವಾಗ ಅವರಿಗೆ ರಕ್ಷಣೆ ಬೇಕಾಯಿತು. ಯಾರಿಗೆ? ಅವರಿಗೆ ರಕ್ಷಣೆ ಬೇಕಾಗಿದೆ. ಯಾವಾಗ ದೇವರ ಸಾನ್ನಿಧ್ಯ, ದೇವರ ಆತ್ಮವನ್ನು ಅವನು ಕಳ್ಕೊಂಡು, ಅವಾಗ ಅವರಿಗೆ ರಕ್ಷಣೆ ಬೇಕಾಗಿದೆ. ಸುಮಾರು ಎಷ್ಟು ಸಾವಿರ? 400 4000 4000 ಇಯರ್ ಯೇಸು ಸ್ವಾಮಿ ನಿಮ್ಮನ್ನು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದು. ಎಷ್ಟೋ ಪ್ರವಾದಿಗಳು ಬಂದರು, ಎಷ್ಟೋ ರಾಜ್ಯರು ಬಂದರು, ಮನುಕುಲವನ್ನು ರಕ್ಷಣೆ ಮಾಡಲಿಕ್ಕೆ ಬಂದು ಸರ್ವೇಶ್ವರ ಸ್ವಾಮಿ ಕಳಿಸಿದ್ರು. ಈ ಪಾಪದ ಗುಣಮಟ್ಟದಿಂದ ಬಿಡುಗಡೆ ಮಾಡಿ ನನ್ನ ಮಗನನ್ನು, ನನ್ನ ಮಗಳನ್ನು ಮತ್ತೊಮ್ಮೆ ನಾನು ಪಡ್ಕೋಬೇಕೆಂಬುದಾಗಿ ಎಷ್ಟೋ ಪ್ರವಾದಿಗಳು, ಎಷ್ಟೋ ರಾಜರುಗಳು ಬಂದರು. ಆದರೂ ಅವರಿಂದ ನಮಗೆ ರಕ್ಷಣೆ ಕೊಡಲಿಕ್ಕೆ, ಜೀವದಾರ ಕೊಡಲಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ನಾವು ಇವತ್ತು ನಂಬ್ತೀವಿ, ಇವರು ರಕ್ಷಣೆ ಕೊಡ್ತಾರೆ, ಇವರು ರಕ್ಷಣೆ ಕೊಡ್ತಾರೆ, ಇವರ ಹತ್ರ ಆಸ್ತಿ ಇದೆ, ಇವರ ಹತ್ರ ಅಂತಸ್ತಿದೆ, ಇವರು ನಮಗೆ ಸಹಾಯ ಮಾಡ್ತಾರೆ, ಇವರು ದೊಡ್ಡ ವ್ಯಕ್ತಿ, ಇವರಲ್ಲಿ ಹಣ ಇದೆ, ನಾವು ಬಡವರು, ನಮಗೆ ಇವರೇ ಸಹಾಯ ಮಾಡ್ತಾರೆ, ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಇವರು ನನ್ನ ಕುಟುಂಬದ ಒಳ್ಳೆ ಪಿಲ್ಲರ್ ಆಗಿದ್ದಾರೆ. ನೋ, ಈ ಕುಟುಂಬದಲ್ಲಿ ನಮಗೆ ಇರುವಂತವರು ಯಾರು ನಮಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಾತ್ಕಾಲಿಕವಾಗಿ ನಿಮಗೆ ಸಹಾಯ ಮಾಡಬಹುದು, ಆದರೆ ಹಿಂದೆ ಹೇಳಿ ನಿಮಗೆ ತೋರಿಸಬಹುದು. ಆದರೆ ನಿಮ್ಮನ್ನು, ನನ್ನನ್ನು ರಕ್ಷಿಸುವಂತ ಒಬ್ಬರೇ ಒಬ್ಬರು ದೇವರಿದ್ದಾರೆ, ಅದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಇದನ್ನ ಮರೆತು ನಾವು ಈ ಲೋಕದಲ್ಲಿ ಏನ್ ಮಾಡ್ತೀವಿ? ಮನುಷ್ಯರ ಹಿಂದೆ ಹೋಗ್ತೀವಿ, ಮನುಷ್ಯರನ್ನು ಹುಡುಕಿ ಹೋಗ್ತೀವಿ. ನೀವು ನನಗೆ ಸಹಾಯ ಮಾಡಿ, ನಮಗೆ ರಕ್ಷಣೆ ಕೊಡಿ, ನಮಗಾಗಿ ನೀವು ಪ್ರಾರ್ಥಿಸಿ. ಪ್ರೀತಿಯ ದೇವಜನರೇ, ನಿಮ್ಮೊಳಗೆ ಇರುವಂತಹ ದೇವರು, ದೇವರ ಆತ್ಮ, ದೇವರ ಶಕ್ತಿಯನ್ನ ನೀವು ಆದಮನ ರೀತಿಯಲ್ಲಿ ಜೀವಿಸಲಿಕ್ಕೆ ಹೋಗಬೇಡಿ. ನಿಮ್ಮನ್ನ ಆಲ್ರೆಡಿ ರಕ್ಷಣೆಗೆ ತಂದವರು ಯಾರು? ಯೇಸು ಕ್ರಿಸ್ತರು. ಯೋಹಾನನ ಬರೆಸಿದ ಸಂದೇಶ 19ನೇ ಅಧ್ಯಾಯ ವಾಕ್ಯ 30 ಬರ್ಕೊಳ್ಳಿ ಬೇಗ. ಯೋಹಾನ 19:30. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತರು ಈ ಧರೆಗೆ ಬಂದು ನಿಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರಿಗೂ ನಿತ್ಯ ಜೀವವನ್ನು ಕೊಟ್ಟು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಎಲ್ಲವನ್ನು ನೆರವೇರಿತು ಅಂದ್ರೆ ಏನು ಅರ್ಥ? ಏನರ್ಥ? 400 ವರ್ಷಗಳ ಕಾಲ ರಕ್ಷಣೆ ಇಲ್ಲದೆ, ರಕ್ಷಕರಿಲ್ಲದೆ, ಅನಾಥರಾಗಿ, ಬರಿದಾಗಿ ಅಲೆದಾಡಿದಂತ ದೇವ ಜನರು, ದೇವ ಮಕ್ಕಳು. ಆದರೆ ಯೇಸು ಕ್ರಿಸ್ತರು ನಮಗಾಗಿ ಈ ಧರೆಗೆ ಬಂದು ರಕ್ಷಣೆ ನೀಡಿದರು ಶಿಲುಬೆಯ ಮೇಲೆ. ಅವರೊಬ್ಬರೇ ನಮಗೆ ರಕ್ಷಕರು, ಅವರಲ್ಲದೆ ಬೇರೆ ಯಾರು ನಮಗೆ ರಕ್ಷಣೆ ನೀಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತಂದೆಗೆ ತನ್ನ ಆತ್ಮನ ಒಪ್ಪಿಸ್ತಾರೆ. ಎಲ್ಲವೂ ನೆರವೇರಿತು. ಆದ್ರೂ ಕೂಡ ಇವತ್ತು ನಮಗೆ ರಕ್ಷಣೆ ಬೇಕು, ರಕ್ಷಣೆ ಬೇಕು ಎಂಬುದಾಗಿ ನಾವು ಹುಡುಕ್ತಾ ಇದ್ದೀವಿ, ಎಲ್ಲೆಲ್ಲ ಹೋಗ್ತಾ ಇದ್ದೀವಿ, ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ನಮಗೆ ಸಹಾಯ ಬೇಕು, ನಮಗೆ ರಕ್ಷಣೆ ಬೇಕು ಎಂಬುದಾಗಿ. ಇಂದಿಗೂ ಸಹ ನಾವು ಈ ಕುಟುಂಬೋತ್ಸವಕ್ಕೆ ಬಂದಿರುವುದು ಸ್ವಾರ್ಥದಿಂದಲ, ಪ್ರೀತಿಯಿಂದಲ. ಪ್ರೀತಿಯಿಂದಲ, ಸ್ವಾರ್ಥದಿಂದಲೂ. ಸುಳ್ಳು ಮಾತು ಹೇಳೋದು, ಎರಡು ಕನ್ಫೆಷನ್ ಆಗಿದೆ. ಏನನ್ನ ಪಡೆದುಕೊಂಡು ಹೋಗ್ಲಿಕ್ಕಾಗಿ ಈ ಕುಟುಂಬೋತ್ಸವಕ್ಕಾಗಿ ನೀವು ಬಂದಿದ್ದೀರಾ? ಏನನ್ನ ಪಡ್ಕೊಳ್ಳಿಕ್ಕಾಗಿ, ಏನನ್ನ ಪಡ್ಕೊಳ್ಳಿಕ್ಕಾಗಿ ಕುಟುಂಬೋತ್ಸವಕ್ಕಾಗಿ ಬಂದಿದ್ದೀರಾ? ನಿಮಗೆ ರಕ್ಷಣೆ ಬೇಕು, ನಿಮಗೆ ಬಿಡುಗಡೆ ಬೇಕು, ನಿಮಗೆ ಶಾಂತಿ ಬೇಕು, ನಿಮಗೆ ಸಮಾಧಾನ ಬೇಕು, ನಿಮಗೆ ನೆಮ್ಮದಿ ಬೇಕು, ನಿಮಗೆ ಐಶ್ವರ್ಯ ಬೇಕು, ನೆಮ್ಮದಿಯಾಗಿ ಜೀವನ ಮಾಡಬೇಕು. ಹಾಗಾಗಿ ಒಂದೊಂದು ಇಂಟೆನ್ಷನ್ಸ್ ನಾವು ಇಟ್ಕೊಂಡು ಡಿವೈನ್ ಸೆಂಟರ್ ಧ್ಯಾನ ಮಾಡಿ ಎಲ್ಲ ಪಾಪವನ್ನು ತೊಳೆದು ಶುದ್ಧರಾಗಿ ದೇವರ ಮಗನಾಗಿ ಹಿಂತಿರುಗಿ ಹೋಗ್ಲಿಕ್ಕೆ ಬಂದಿದ್ದೀವೋ ಇಲ್ವೋ? ಇದು ಕರೆಕ್ಟ್ ಹೇಳೋದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರತಿ ಒಬ್ಬರು ಯೇಸುವಿನ ಒಳಗೆ ಇರುವಂತದನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ನಾವು ಬಂದಿದ್ದೇವೆ. ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ನಮಗೆ ರಕ್ಷಣೆಯನ್ನು ನೀಡಿದ್ದಾರೆ.
ಆದರೂ ಕೂಡ ಕೆಲವರು ಇನ್ನೂ ಅರ್ಥ ಮಾಡಿಕೊಳ್ಳ. ಆಲ್ರೆಡಿ ನನಗೆ ರಕ್ಷಣೆ ಸಿಕ್ಕಿದೆ, ಆಲ್ರೆಡಿ ನನಗೆ ಬಿಡುಗಡೆ ಸಿಕ್ಕಿದೆ. ಗುರುಗಳು ಇವತ್ತು ವಾಕ್ಯ ಹೇಳ್ತಾ ಇದ್ರು, ಆಲ್ರೆಡಿ ನೀವೆಲ್ಲರೂ ರಕ್ಷಣೆ ಹೊಂದಿದ್ದೀರಾ. ನೀವು ವಿಶ್ವಾಸಿಸಿದರೆ ಹಿಂದೆ ಈ ಕ್ಷಣ ನಿಮಗೆ. ನೋಡಿ, ಯೇಸು ಸ್ವಾಮಿಯನ್ನು ಶಿಲ್ಪೆಗೆ ಹಾಕ್ದಾಗ 2 ಕಳ್ಳರು ಇದೆ. ಆ 2 ಕಳ್ಳರು ಯಾವ ಜಾತಿ? ಆ 2 ಕಳ್ಳರು ಕ್ರಿಶ್ಚಿಯನ್ನ. ದೀಕ್ಷಾಸ್ನಾನ ಆಗಿದೆಯಾ? ಆಗಿದೆಯಾ? ಅವ್ರಿಗೆ ದೀಕ್ಷಾಸ್ನಾನ ಆಗಿತ್ತು 2 ಕಳ್ಳರಿಗೆ? ಅವರಿಬ್ಬರು ಕ್ರಿಶ್ಚಿಯನ್ನ? ಇಲ್ಲ. ಅವ್ರು ಯಾರು ಅಲ್ಲ, ಯಾವ ಜಾತಿ ಜನರಿಗೆ ಸೇರ್ತಾರಂತ ಗೊತ್ತಿಲ್ಲ. ಆದ್ರೆ 2 ಕಳ್ಳರು ಯೇಸುವಿನ ಬಳಿಯಲ್ಲಿ ಎಡಗಡೆಯೂ ಬಲಗಡೆಯೂ ಇದ್ರು. ಆದ್ರೆ ಒಂದು ಕಳ್ಳ ಇರ್ತಾನೆ, ಹೇಳ್ತಾನೆ, ಸ್ವಾಮಿ ನೀವು ಪರಧಾಮಕ್ಕೆ ಹೋಗ್ಬೇಕಾದ್ರೆ ಪಾಪಿಯಾದ ನನ್ನನ್ನು ಕೊಂಚ ಪ್ರಾರ್ಥಿಸಿರಿ. ಪಟ್ಟದ ಯೇಸು ಅಂತ ಹೇಳಿದರೆ, ಈ ಯೇಸು ಸ್ವಾಮಿ ಇನ್ನು ಸ್ವರ್ಗಕ್ಕೆ ಹೇರಿ ಹೋಗಲಿಲ್ಲ. ಮನುಷ್ಯರಿಗೆ ರಕ್ಷಣೆಯನ್ನು ನೀಡಿ ಸ್ವರ್ಗಕ್ಕೆ ಹೇರಿ ಹೋಗಲಿಲ್ಲ. ತನ್ನ ಪಕ್ಕದಲ್ಲಿ ಮಲಗಿದ ಆ ನೇತಾಳದ ಶಿಲುಬೆಯಲ್ಲಿ ಸತ್ತು ಬಿದ್ದಿರುವಂತಹ ಆ ವ್ಯಕ್ತಿಗೆ ಹೇಳ್ತಾರೆ, ನೀನು ಹಿಂದೆ ಈ ಕ್ಷಣವೇ ಪರಧಾಮದಲ್ಲಿ ಇರುವೆ. ಅವನು ಯಾವ ಜಾತಿ ಅಂತಲೂ ಕೇಳಿಲ್ಲ, ಯಾವ ಊರು ಅಂತಲೂ ಕೇಳಿಲ್ಲ, ಯಾರ ಮಗ ಅಂತ ಕೇಳಿಲ್ಲ. ಸರ್ವರು ಸರ್ವಶಕ್ತನ ದೇವರಾದ ಮಕ್ಕಳಾಗಿದ್ದಾರೆ, ಅವರ ಸೃಷ್ಟಿಯಾಗಿದ್ದಾರೆ. ಯೇಸು ಕ್ರಿಸ್ತರು ಭೇದ ಭಾವ ಮಾಡಲಿಲ್ಲ. ಪಕ್ಕದಲ್ಲಿದ್ದವನು ನರಕಕ್ಕೆ ಹೋದ, ಇಲ್ಲಿದ್ದವನು ಪಶ್ಚಾತ್ತಾಪ ಪಟ್ಟ. ಇವತ್ತು ನಾವೆಲ್ಲರೂ ರಕ್ಷಕರು ಯಾರು ಅಂತ ಗೊತ್ತಿದ್ರು ಒಂದಲ್ಲ ರೀತಿಯಲ್ಲಿ ವಿರೋಧವಾಗಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡಿರುವಂತ ನಾವು ಹುಡುಕಿ ಬಂದಿದ್ದೇವೆ. ಕುಟುಂಬೋತ್ಸವ. ಈ ಕುಟುಂಬೋತ್ಸವದಲ್ಲಿ ನಿಜವಾಗಿ ರಕ್ಷಣೆ ನೀಡಿರುವಂತ ರಕ್ಷಕರಾದ ದೇವರು ಇದ್ದಾರೆ ಎಂಬ ವಿಶ್ವಾಸದಲ್ಲಿ, ಬಿಡುಗಡೆ ಕೊಡ್ತಾರೆ ಎಂಬ ವಿಶ್ವಾಸದಲ್ಲಿ ಹುಡುಕಿ ನಾವು ಎಷ್ಟೋ ಊರುಗಳಿಂದ ಸಾವಿರಾರು ಜನರು ಹುಡುಕಿ ಬಂದಿದ್ದೇವೆ. ನಮಗೆ ರಕ್ಷಣೆ ಬೇಕು, ನಮಗೆ ಬಿಡುಗಡೆ ಬೇಕು. ಅಲ್ಲಿ ನೋಡಿ, ಒಂದು ಲೈಟ್ ಕೂತ್ಕೊಂಡಿದೆ ಕೌನ್ಸಿಲಿಂಗ್. ಯಾತಕ್ಕಾಗಿ? ಯಾಕೆ ಕೂತಿದ್ದಾರೆ ಕೌನ್ಸಿಲಿಂಗ್ಗೆ? ಹೇಳಿ, ಯಾಕೆ ಕೌನ್ಸಿಲಿಂಗ್ ಕೂತ್ಕೊಂಡಿದ್ದಾರೆ? ಇನ್ನು ಅವರಿಗೆ ಪಾಪ ಗೊತ್ತಾಗಿಲ್ಲ, ನಿಮಗೂ ಪಾಪ ಗೊತ್ತಾಗಿಲ್ಲ. ನಿಮ್ಮ ಒಳಗಡೆ ಒಂದು ಫೈರ್ ಇದೆ, ನಿಮ್ಮ ಒಳಗಡೆ ಜೀಸಸ್ ಇದ್ದಾರೆ, ನಿಮ್ಮ ಒಳಗಡೆ ಒಂದು ಶಕ್ತಿ ಇದೆ, ನಿಮಗೆ ಗೊತ್ತಿಲ್ಲ. ನಿಮಗೆ ಬಿಡುಗಡೆ ಸಿಕ್ಕಿದೆ, ನಿಮಗೆ ಸೌಖ್ಯ ಸಿಕ್ಕಿದೆ, ನಿಮಗೆ ರಕ್ಷಣೆ ಆಲ್ರೆಡಿ 2025 ವರ್ಷ ಹಿಂದೆ ಸಿಕ್ಕಿದೆ. ಆದರೆ ವಿಶ್ವಾಸ ನಿಮ್ಮಲ್ಲಿ ಇಲ್ಲ, ವಿಶ್ವಾಸ ಇಲ್ಲ. ಆಲ್ರೆಡಿ ದೇವರಿಗೆ ಶಿಲುಬೆಯಲ್ಲಿ ಎಲ್ಲವನ್ನು ಕೊಟ್ಟಾಗಿದೆ, ನೆರವೇರಿತು, ಎಲ್ಲವೂ ನೆರವೇರಿತು. ಯೇಸು ಸುಳ್ಳು ಹೇಳುವ ದೇವರಲ್ಲ. 2025 ವರ್ಷದ ಹಿಂದೆಯೇ ನಿಮಗೆ ನನಗೆ ರಕ್ಷಣೆ ಸಿಕ್ಕಿದೆ. ಆದ್ರೆ ಮತ್ತೆ ರಕ್ಷಣೆ ಬೇಕು. ಪ್ರೀತಿಯ ದೇವಿ ಜನರೇ, ನಾವೆಲ್ಲ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತರು ಬಂದು ಸತ್ತು ಪುನರುತ್ಥಾನ ಆದ್ರು ಅಂತೇಳಿ. ಆದ್ರೆ ಇನ್ನೂ ಕೆಲವರು ಯೇಸುವಿನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಇನ್ನು ಎಷ್ಟೋ ಜನರು ಕನ್ಯರಾಗಿ ಯೇಸು ನನ್ನ ಉದರದಲ್ಲಿ ಹುಟ್ಟುತ್ತಾರೆ, ದಾವೀದನ ವಂಶದ ಹುಟ್ಟದಲ್ಲಿ ರಾಜನ ಮನೆತನದಲ್ಲಿ ಯೇಸು ಹುಟ್ಟುತ್ತಾರೆ, ರಕ್ಷಣೆ ಬೇಕು ಅಂತ ಇನ್ನೂ ಕಾಯ್ತಾ ಇದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಯೇಸು ಬಂದು 2025 ವರ್ಷ ಆಗಿದೆ ಎಂಬುದಾಗಿ. ಇನ್ನು ರಕ್ಷಕರಾಗಿ ಹುಡುಕ್ತಾರೆ. ನೀವಾದರೂ ರಕ್ಷಕರು ಯಾರೆಂಬುದಾಗಿ ತಿಳ್ಕೊಂಡಿದ್ದೀರಾ. ಆದರೂ ಕೂಡ ರಕ್ಷಕರನ್ನು ಬಿಟ್ಟು ಮೋಸ ಹೋಗ್ತಾ ಇಲ್ಲ. ಆದಾಮ ಹವ್ವಳ ರೀತಿಯಲ್ಲಿ ಸೈತಾನ ಬಲೆಗೆ ಸಿಕ್ಕಿಕೊಂಡಿದ್ದೀರಾ. ನೀವು ದೇವರ ಮಕ್ಕಳು. ಈ ಜೀವ, ಈ ಉಸಿರು ದೇವರದು, ಈ ಶರೀರ ದೇವರದು ಅಂದಮೇಲೆ ಈ ಶರೀರಕ್ಕೆ ರಕ್ಷಣೆ ಬೇಕಾ ಬೇಡವಾ ಅನ್ನೋದು ದೇವರು ಗೊತ್ತಿದೆ. ಆಲ್ರೆಡಿ ಕೊಟ್ಟಿದ್ದರೆ ತಗೊಳ್ಬೇಕು ಅಷ್ಟೇ. ನಮ್ಮಲ್ಲಿ ರಕ್ಷಣೆಯನ್ನು ನೀಡಿದರೆ ದೇವರು ತಕ್ಕೊಳ್ಬೇಕು. ಅದಕ್ಕೆ ವಾಕ್ಯಗಳು ಕೇಳಿದ್ದೀರಾ? ದ ನ್ಯೂ ಟ್ರೆಂಡ್, ದ ತಪಸ್ಸು ಕಾಲದಲ್ಲಿ ಸ್ಟೈಲ್ ಎಲ್ಲವೂ ನೆರವೇರಿತು. ಯೋಹಾನ 19 ವಾಕ್ಯ 30 ಎಲ್ಲವೂ ನೆರವೇರಿದೆ. ಇದು ನೆರವೇರಬೇಕಾದ್ರೆ ಏನಿಲ್ಲ, ಯೇಸು ಕ್ರಿಸ್ತ
ಕ್ರಿಸ್ತರು ಬರಬೇಕು, ನಿಮ್ಮನ್ನ ನನ್ನನ್ನ ಸ್ವರ್ಗಕ್ಕೆ ಕೊಂಡೊಯ್ಯಬೇಕು. ಇಷ್ಟೇ ಬಾಕಿ ಇರೋದು. ಆದ್ರೂ ಇನ್ನು ನಾವು ಕಾಯ್ತಾ ಇದ್ದೀವಿ. ರಕ್ಷಣೆ 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 ರಕ್ಷಣೆ. ಆಲ್ರೆಡಿ ನಮಗೆ ರಕ್ಷಣೆ ಸಿಕ್ಕಿದೆ, ಬಿಡುಗಡೆ ಸಿಕ್ಕಿದೆ, ಸೌಖ್ಯ ಸಿಕ್ಕಿದೆ. ಆದರೆ ವಿಶ್ವಾಸ ಇಲ್ಲ. ನಂಬಿಕೆ ಇದೆ, ಭಯ ಇದೆ, ಭಕ್ತಿ ಇದೆ, ವಿಶ್ವಾಸವಿದೆ. ಆದರೆ ಸಾಕಾದಷ್ಟು ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಶಾಯ ಬರೆದಂತ 7ನೇ ಅಧ್ಯಾಯ ವಾಕ್ಯ 14 ಮಾತ್ರ ಬರ್ಕೊಳ್ಳಿ. ಯೆಶಾಯ 7:14. ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಸರ್ವೇಶ್ವರ ಸ್ವಾಮಿ ನಿಮಗೊಂದು ಗುರುತನ್ನು ಕೊಡುವರು. ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೇಲ್ ಎಂದು ಆತನ ಹೆಸರಿಡುವಳು. ಅವರ ಹೆಸರೇನು? ಇಮ್ಮಾನುವೇಲ್ ಅಂದರೆ ಏನು? ದೇವರು ನನ್ನೊಂದಿಗೆ, ನಿಮ್ಮೊಂದಿಗ. ದೇವರು ನನ್ನೊಂದಿಗೆ. ಯಾರೊಂದಿಗೆ? ನನ್ನೊಂದಿಗೆ. ಯಾರೆಲ್ಲ ಹೋಗ್ತೀರಾ? ದೇವರು ನನ್ನೊಂದಿಗಿದ್ದಾರೆ. ಇಮ್ಮಾನುವೇಲ್. ಈ ರಕ್ಷಕ ಒಂದು ಕನ್ಯೆಯಲ್ಲಿ ಹುಟ್ಟುತ್ತಾರೆ. ಅವರು ಬರ್ತಾರೆ, ಅವರು ಬಿಡುಗಡೆ ಕೊಡ್ತಾರೆ, ಅವರು ಸೌಖ್ಯ ಕೊಡ್ತಾರೆ, ಮರಣದಿಂದ ನಿಮ್ಮನ್ನು ಹೆಬ್ಬಿಸ್ತಾರೆ ಎಂಬುದನ್ನು ಯೆಶಾಯನ ಗ್ರಂಥದಲ್ಲಿ ಒಂದು ಕನ್ಯೆ ಒಂದು ಮಗುವನ್ನು ಜನಿಸುತ್ತಾರೆ. ಆ ಮಗುವಿನ ಹೆಸರು ಇಮ್ಮಾನುವೇಲ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತಾಯ ಬರೆಸುವ ಸಂದೇಶ 1ನೇ ಅಧ್ಯಾಯ ವಾಕ್ಯ 21ರಿಂದ 24 ತನಕ. ಬೇಗ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಮತ್ತೊಮ್ಮೆ ಈ ವಾಕ್ಯವನ್ನು ಓದಿದರು. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು. ನೀವೆಲ್ಲರೂ ಯಾರ ಜನರು? ಬಾಯಿ ಹೇಳಿ. ನೀವೆಲ್ಲರೂ ಯಾರ ಜನರು? ಯೇಸುವಿನ ಮಕ್ಕಳು, ಯೇಸುವಿನ ಜನರು. ನಿಮ್ಮ ಉದ್ಧಾರಕ್ಕಾಗಿಯೇ, ನಿಮಗೆ ಬಿಡುಗಡೆ ಕೊಡಲಿಕ್ಕಾಗಿಯೇ, ನಿಮಗೆ ಸೌಖ್ಯ ಕೊಡಲಿಕ್ಕಾಗಿಯೇ ಈ ಧರೆಗೆ ತನ್ನನ್ನೇ ದೇವರು ಸರ್ವೇಶ್ವರ ಸ್ವಾಮಿ ಸ್ವಂತ ಪುತ್ರನನ್ನೇ ಇಜ್ಜನಿಂದ ನಿಮಗಾಗಿ ಧಾರೆ ಎರೆದರು. ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೇಲ್ ಎಂದು ಆತನ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದರ್ಥ. ಯಾರೊಡನಿದ್ದಾರೆ? ನಮ್ಮೆಲ್ಲರೊಡನೆ ಇಮ್ಮಾನುವೇಲ್. ದೇವರು ಪ್ರಭು ಯೇಸು ಕ್ರಿಸ್ತರು ನಮ್ಮೊಡನೆ, ನಮ್ಮೆಲ್ಲರೊಡನೆ ಇದ್ದಾರೆ. ಆಲ್ರೆಡಿ ನಮಗೆ ರಕ್ಷಣೆಯನ್ನು ದೇವರು ನೀಡಿದ್ದಾರೆ. ಆದ್ರೆ ನಾವು ನಂಬಲಿಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ ವಾಕ್ಯ 30. ಪ್ರೇಷಿತರ ಕಾರ್ಯಕಲಾಪ ವಾಕ್ಯ 16 ಅಧ್ಯಾಯ 30. ಅನಂತರ ಅವರನ್ನು ಹೊರಗೆ ಕರೆತಂದು, ಸ್ವಾಮಿಗಳೇ ಜೀವದಾನ ಪಡೆಯಲು ನಾನು ಮಾಡಬೇಕಾದದ್ದು. ಜೀವದಾನ ಪಡೆಯಲು ನಾನು ಏನು ಮಾಡಬೇಕು? ನೋಡಿ, ಸಂತ ಪೌಲರನ್ನ ರಾತ್ರಿ ಇಡೀ ಹೊಡೆದು ಇಡೀ ಚರ್ಮವನ್ನು ಸುಲ್ಲಾಕಿದ್ದಾರೆ. ಏನ್ ಮಾಡಿದ್ದಾರೆ? ಸುಲ್ಲಾಕಿದ್ದಾರೆ. ಸಂತ ಪೌಲನಿಗೆ ಗೊತ್ತು, ನನಗೆ ರಕ್ಷಣೆ ಸಿಕ್ಕಿದೆ, ನನಗೆ ಜಯ ಸಿಕ್ಕಿದೆ, ನನ್ನ ದೇವರು ಯಾರು ಎಂಬುದಾಗಿ ಸಂತ ಪೌಲನಿಗೆ ಗೊತ್ತು. ಮನುಕುಲದ ರಕ್ಷಣೆಗಾಗಿ ಬಂದ ಯೇಸುವಿನ ಶಿಷ್ಯನಾಗಿ ತನ್ನ ಪ್ರಾಣವನ್ನು ಅರ್ಪಿಸಲು ಹಿಂಜರಿಯದೆ ಆತನ ಜನರ ರಕ್ಷಣೆಗಾಗಿ, ಯೇಸುವನ್ನು ತೋರಿಸಿಕೊಳ್ಳಲಿಕ್ಕಾಗಿ, ಶುಭ ಸಂದೇಶ ಸಾರಲಿಕ್ಕಾಗಿ ಆತನ ಸೆರೆಮನೆಯಲ್ಲಿ ಚಾಟಿ ಏಟುಗಳನ್ನು ತಿಂದು ತನ್ನ ಪ್ರಾಣವನ್ನು ಅರ್ಪಿಸುವ ಸಮಯದಲ್ಲಿ ಮಧ್ಯರಾತ್ರಿ ನಡು
ತಳಾಕಿ ಸ್ತುತಿ ಗೀತೆಗಳನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು, ಹೊಡೆದ್ರು ಸರಿ ಸಾಯಿಸಿದ್ರು ಸರಿ, ನನ್ನ ರಕ್ಷಕ ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ಸತ್ರೆ ನರಕಕ್ಕೆ ಹೋಗಲ್ಲ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ತನ್ನ ಪೌರರಿಗೆ ನಂಬಿಕೆ ಇಟ್ಟು ರಕ್ಷಕರು ಯಾರೆಂಬುದಾಗಿ ಸಂಪೂರ್ಣವಾಗಿ ಅರ್ಕೊಂಡಿದ್ರು. ಅದಕ್ಕೆ ಅವರು ಸೆರೆಮನೆಯಲ್ಲಿ ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ವಂದನೆ ಸಲ್ಲಿಸ್ತಾ ಇದ್ರು. ಆ ನಡು ರಾತ್ರಿ ಏನ್ ನಡೀತು ನೋಡಿ, ಸಂತ ಪೌಲ ಸೀಲರು ಸ್ತುತಿ ಮಾಡಬೇಕು. ಇಡೀ ಸೆರೆಮನೆಯಲ್ಲಿದ್ದಂಥ ಕೈದಿಗಳು ಮನ ಪರಿವರ್ತನೆ ಹೊಂದಿದ್ರು. ಏನಾಗಿದ್ರು? ಮನ ಪರಿವರ್ತನೆ ಹೊಂದಿದ್ರು. ಇಡೀ ಕೈದಿಗಳು ಹೋಗೋಗಿಲ್ಲ. ಸೆರೆಮನೆಯಲ್ಲಿರುವಂತ ಎಲ್ಲ ಬೀಗದ ಕೊಂಡಿಗಳು ಕಳಚಿ ಬಿದ್ದವು. ಆದರೆ ಒಂದು ಕೈದಿ ಕೂಡ ಸೆರೆಮನೆಯಿಂದ ಹೊರಗೆ ಓಡಿ ಹೋಗಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದರೆ ದೇವರ ಸಾನ್ನಿಧ್ಯ, ದೇವರ ಶಕ್ತಿ ಆ ಸೆರೆಮನೆಯಲ್ಲಿ ಅಡಗಿದ ಕಾರಣ ಎಲ್ಲರೂ ಮಾನಸಾದವರು. ಅವರು ಯೋಚನೆ ಮಾಡ್ತಾರೆ, ಇಷ್ಟು ಹೊಡೆದ್ರು ಕೂಡ ಈ ಹುಚ್ಚಿ ಚಿಡುವಿಲ್ಲ, ಮೆಂಟಲ್ ಆಗ್ಬಿಟ್ಟಿದ್ರೆ ಹೊಡೆದ್ರೆ ಹೇಗೆ ಅಂತ ಅವರು ಮೆಂಟಲ್ ಆಗ್ಬಿಟ್ಟಿದ್ರು. ಯಾವಾಗ ಇವರು ಸುದ್ದಿ ಮಾಡ್ತಾ 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 ಆ ಅಭಿಷೇಕ ಸೆರೆಮನೆಯನ್ನು ತುಂಬಿದಾಗ ಅವರಿಗೆ ಗೊತ್ತಾಯಿತು, ಯೇಸು ಒಬ್ಬ ರಕ್ಷಕರಿದ್ದಾರೆ, ಅವರ ರಕ್ಷಕರ ಮಕ್ಕಳು ಇವರು, ಅವರು ನಮಗೂ ರಕ್ಷಣೆ ನೀಡ್ತಾರೆ ಅಂತ ವಿಶ್ವಾಸಿಸಿದ್ರು. ನಿನ್ನೆ ನೀವೆಲ್ಲ ಟೀಮ್ಗಳಿಗೆ ಹೋಗ್ಬಿಟ್ರಿ. ಈ ಖಾಲಿ ಚೇರಿಕೆಯಲ್ಲಿ ಎಲ್ಲಿ ಖಾಲಿ ಚೇರು ಯಾರೂ ಇಲ್ಲ. ನಾವೆಲ್ಲರೂ ಸೇರಿ, ಗುರುಗಳೆಲ್ಲ ಸೇರಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಸುಮಾರು 1 ಗಂಟೆಗಳ ಕಾಲ ಸ್ತುತಿಸಿ ಆರಾಧನೆ ಮಾಡಿ ಯಾರೂ ಇಲ್ಲ. ನಾವು ಮತ್ತು ದೇವರು ಮತ್ತೆ ನಮ್ಮ ಯುವಕರು ಮಾತ್ರ ಸ್ತುತಿಸಿದ್ವಿ, ಹಾಡಿದ್ವಿ, ಕೊಂಡಾಡಿದ್ವಿ. ಅದಾದ್ಮೇಲೆ ಮರಿದಾಸ್ ಬಂದ್ರು, ಮತ್ತೆ ಅವರು ಹಾಡು ಸ್ಟಾರ್ಟ್ ಮಾಡಿದ್ರು. ಮತ್ತೆ ನಮ್ಮ ಮೈಮೇಲೆ ಬಂದ್ರು, ಮತ್ತೆ ಹಾಡು ಸ್ಟಾರ್ಟ್ ಮಾಡಿದ್ರು, ಮತ್ತೆ ಆರಾಧನೆ. ಮತ್ತೆ ನಿನ್ನೆ ನೋಡಿ 5:45ಗೆ ಸ್ಟಾರ್ಟ್ ಆಗಿದೆ ಸ್ತುತಿ ಆರಾಧನೆ. ರಾತ್ರಿ 9:30 ತನಕ ಸ್ತುತಿ ಗೀತೆಗಳನ್ನು ಚಲಿಸ್ತಾ ಇದೆ. ಕಾರಣ ಏನು? ಖಾಲಿ ಜಾಗದಲ್ಲಿ ಕುಳಿತು ನಾವು ಸ್ತುತಿ ಗೀತೆಗಳನ್ನು ಸಲ್ಲಿಸಿ ದೇವರಿಗೆ ವಂದನೆ ಸಲ್ಲಿಸಬೇಕಾದ್ರೆ ಆ ಪ್ರಸನ್ನತೆ ಇಡೀ ಹಾಲ್ ತುಂಬಿತ್ತು. ನನಗೆ ಯಾರಾದ್ರೂ ಸುಮ್ಮನೆ ಇದ್ರ? ಟೀ ಕುಡ್ಕೊಂಡು ಯಾರಾದ್ರೂ ಸುಮ್ಮನೆ ಇದ್ರ? ಇಡೀ ಹಾಲ್ ಕುಣಿದು ಕುಪ್ಪಳಿಸಿತು. ಕಾರಣ ಏನು? ದೇವರ ಪ್ರಸನ್ನತೆ ತುಂಬಿತ್ತು. ಇಡೀ ದಿನನೇ ವರ್ಷಿಪ್ ಸ್ತುತಿ ಗೀತೆಯಲ್ಲಿ ಹೋಯ್ತು. ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ. ಇಡೀ ನಿನ್ನೆ 5:45 ಶುರುವಾಗಿದ್ದು, 4:45ಗೆ ಶುರುವಾಗಿದ್ದು, 6:30 ಟಾಪ್ಗೆ ಬರೋತನಕ ಸ್ತುತಿ ಗೀತೆಗಳು ನಡೆದಿರ್ತೀವಿ, ಬರೀ ಸ್ತುತಿ ಗೀತೆಗಳು. ಅದ ನಂತರ ಮತ್ತೆ ಆರಾಧನೆಯ ಸ್ತುತಿ ಗೀತೆಗಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ನೀನು ನಿನ್ನ ಮನೆಯವರೆಲ್ಲರೂ, ನೀನು ಮಾತ್ರವಲ್ಲ, ನೀನು ಮತ್ತು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ ಎಂದು ಅವರು ಉತ್ತರ ಕೊಟ್ಟರು ಎಂದು ಸಂತ ಪೌಲರು ಉತ್ತರ ಕೊಟ್ಟರು. ಅನಂತರ ಪ್ರಭುವಿನ ಸಂದೇಶವನ್ನು ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ಬೋಧಿಸಿದರು. ಎಲ್ಲರಿಗೂ ದೇವರ ವಾಕ್ಯವನ್ನು ಗುಣಪಡಿಸಿದ್ರು. ಎಲ್ಲರಿಗೂ ದೇವರ ಕಾರ್ಯವನ್ನು ಹೇಳಿದ್ರು. ಯೇಸುವಿನ ರಕ್ಷಕರು ಇವರೆಂಬುದಾಗಿ ಅವರು ತಿಳಿಸಿಕೊಟ್ರು. ಅವ್ರು ಹೇಳಿದ್ರು, ನೋಡಿ, ನಿಮ್ಮ ಹಾಗೆ ನನ್ನ ಹಾಗೆ ನನಗೆ ಅದು ಬೇಕು, ನನಗೆ ಇದು ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ನನಗೆ ಕಾರ್ ಬೇಕು, ನನಗೆ ಬೈಕ್ ಬೇಕು, ನನಗೆ ಈ 1 ಫ್ಲೋರ್ ಸಾಲ್ತಾ ಇಲ್ಲ, ಇನ್ನೊಂದು ಫ್ಲೋರ್ ಬೇಕು, ಈ ಫ್ಲೋರ್ ಸಾಲ್ತಾ ಇಲ್ಲ, ನನ್ನ ಮಗನಿಗೆ ಇನ್ನೊಂದು ಫ್ಲೋರ್ ಬೇಕು. ಇದನ್ನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇದ್ದಾರೆ, ಪ್ರಭು ಸ್ವಾಮಿಗಳೇ, ನಾವು ಜೀವನವನ್ನು ಹೊಂದಬೇಕು, ನಾವು ಏನ್ ಮಾಡಬೇಕು? ಪ್ರೀತಿಯ ದೇವಜನರೇ, ಈ ರಕ್ಷಕರನ್ನು ನೀವು ನಿಮ್ಮ ರಕ್ಷಕರನ್ನು ನಂಬಿ ನಿಮ್ಮ ರಕ್ಷಕರು ನಿಮ್ಮ ಜೊತೆ ಇಟ್ಕೊಂಡ್ರೆ ನಿಮಗೆ ಏನು ಬೇಡುವ ಅವಶ್ಯಕತೆ ಇಲ್ಲ, ಏನು ಕೇಳುವ ಅವಶ್ಯಕತೆ ಇಲ್ಲ. ದಾವೀದ ಒಂದು ಯುವಕ ಕುರಿ ಮೇಯಿಸ್ತಾ ಇದ್ದ, ಕಿನ್ನರೆ ತಗೊಂಡು ಬಾರಿಸ್ತಾ ಇದ್ದ. ಇಲ್ಲಿ ವೈಲಿನ್ ಬಾರಿಸ್ತಾರಲ್ಲ ಇವತ್ತು, ವೈಲಿನ್ ಅವತ್ತು ಕಂಠ ಮತ್ತು ವೈಲಿನ್ ಬಾರಿಸ್ತಾ ಸ್ವರ್ಗದಲ್ಲಿರುವ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದ. ಈ ಭೂಲೋಕದಿಂದ ದೇವರು ಆತನನ್ನು ಪ್ರೀತಿಸಿದ್ರು, ಆತನನ್ನು ಆರಿಸಿಕೊಂಡ್ರು, ಆತನನ್ನ ರಾಜನಾಗಿ ಮಾಡಿದ್ರು. ಏನ್ ಮಾಡಿದ್ರು? ರಾಜನಾಗಿ ಮಾಡಿದ್ರು. ಈಜಿಪ್ಟಿಗೆ ಜೋಸೆಫನನ್ನ ರಾಜನಾಗಿ ಮಾಡಿದ್ರು. ಈಜಿಪ್ಟ್ ಅಲ್ಲಿ ಜೋಸೆಫ ಯಾರು? ಈಜಿಪ್ಟ್ ಬೇರೆ, ಈ ಕಡೆ ಇವರು ಬೇರೆ, ಇಸ್ರಾಯೇಲ್ ಬೇರೆ. ಆದ್ರೆ ಈಜಿಪ್ಟ್ ಅಲ್ಲಿ ಯೋಸೇಫನು ದೇವರ ಸಂಗಡವಿದ್ದ. ಈ ಗಿಡ ಹಾಕಬೇಕಾದ್ರೂ ಕೂಡ ಅವನ ತಂದೆಯ ಪ್ರೀತಿಯಲ್ಲಿ ಆಗ್ತಾ ಇದ್ದ.
ಮಾತಾಡ್ತಾ ಇತ್ತು. 40 ಹೆಂಡತಿ ಮನೆ 40 ಹೇಳ್ತಾರೆ, ಮನೆಯನ್ನು ನೋಡ್ಕೋ, ನೀನು ಒಳ್ಳೆ ಅದ್ಭುತ ಏನಿದ್ರು ಸೂಪರ್ ಆಗಿರುತ್ತೆ ಅಂತ. 40 ಮನೆಗೆ ಹೋಗ್ತಾರೆ. ಜೋಸೆಫ ಎಲ್ಲವನ್ನು ಶುದ್ಧ ಮಾಡ್ತಾನೆ. ಆ ಮನೆ ಅರಮನೆಗಿಂತ ಡಿಫ್ರೆಂಟ್ ಆಗಿ ಮಾಡ್ತಾನೆ. 40 ಹೆಂಡತಿಗೆ ಯೋಸೆಫನ ಮೇಲೆ ಕಣ್ಣಾಗೋಯ್ತು. ಯೋಸೆಫನ ಮೇಲೆ ಮೋಹ ಆಯಿತು. ಯೋಸೆಫನ ಬಟ್ಟೆಯನ್ನು ಹಿಡಿದು ಚೂರು ಚೂರು ಮಾಡಲು ಕೂಡ ಬೆತ್ತಲೆಯಲ್ಲಿ ಯೋಸೆಫನು ಓಡಿ ಹೋಗ್ತಾನೆ. ಕೊನೆಗೆ ಅವನು ಅವಳ ಮೇಲೆ ಅಪವಾದ ಹೊರಿಸಲಿಲ್ಲ. ಯಾಕೆ ಹೊರಿಸಲಿಲ್ಲ ಅಂದರೆ ಅವನಲ್ಲಿ ಸರ್ವೇಶ್ವರ ಸ್ವಾಮಿಯ ಆತ್ಮವಿತ್ತು. ಸರ್ವೇಶ್ವರ ಶಕ್ತಿಯನ್ನು ಅನುಭವಿಸ್ತಾ ಇದ್ದ. ಇಂದು ನೀವು ನಾನು ಇದೇ ಬಲಿಪೀಠದಲ್ಲಿ ಬಲಿ ಅರ್ಪಿಸುವಂತ ಪ್ರಭು ಯೇಸು ಕ್ರಿಸ್ತನನ್ನು ಪ್ರತಿ ದಿನವೂ ನಾವು ಮುಟ್ತಾ ಇದ್ದೇವೆ, ಅದನ್ನು ಉಣಬಡಿಸ್ತಾ ಇದ್ದೇವೆ, ಅದನ್ನು ಸ್ವೀಕರಿಸ್ತಾ ಇದ್ದೀವಿ. ಆದರೂ ಯೇಸುವಿನಾಗಿ ನಾವು ಬಾಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯೋಸೇಫನು ಏನೂ ಇಲ್ಲ, ದೇವರೊಂದಿಗೆ ಜೀವಿಸಿದ. ದಾವೀದನು ದೇವರೊಂದಿಗೆ ಜೀವಿಸಿದ್ದ, ಕಿನ್ನರಿಗಳನ್ನು ಬಾರಿಸಿದ್ದ, ದೇವರನ್ನು ಮಹಿಮೆಪಡಿಸ್ತಾ ಇದ್ದ. ಆದರೆ ಅವರ ಪ್ರಸನ್ನದಲ್ಲಿ ತುಂಬಿದ್ದ. ಇಂದು ನೀವು ನಾವು ರಕ್ಷಣೆ ಕೊಟ್ಟ ಯೇಸುವನ್ನು ಪ್ರತಿ ದಿನ ಪೂಜಿಸ್ತಾ ಇದ್ದೀವಿ. ಆದರೂ ರಕ್ಷಣೆ ಬೇಕು, ಬಿಡುಗಡೆ ಬೇಕು. ಸಮಸ್ಯೆ ಇದೆ, ಕಷ್ಟ ಇದೆ, ಸಾಲ ಇದೆ, ರೋಗ ಇದೆ, ಮದುವೆ ಆಗ್ತಾ ಇಲ್ಲ, ಸಮಸ್ಯೆ ಬರ್ತಾ ಇದೆ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಹೊರದೇಶಕ್ಕೆ ಹೋಗ್ಲಿಕ್ಕೆ 20 ಲಕ್ಷ 25 ಲಕ್ಷ 35 ಲಕ್ಷ ಬೇಕು, ಸಿಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಸಂಪಾದನೆ ಒಳ್ಳೆ ಸಂಪಾದನೆ ಆಗ್ತದೆ. ಅಪ್ಪ ಅಮ್ಮನೆಲ್ಲ ಇಲ್ಲಿ ಬಿಟ್ಟು ಅನಾಥರಾಗಿ ಬಿಟ್ಟು ಹೊರದೇಶಕ್ಕೆ ಹೋಗಿ ಕೋಟ್ಯಾಂತರ ಸಂಪಾದನೆ ಮಾಡಿ ಬರಬೇಕಾದ್ರೆ ಅಪ್ಪ ಅಮ್ಮ ಇರೋದಿಲ್ಲ. ಈ ಹಣವನ್ನು ಬ್ಯಾಂಕ್ ತಗೊಂಡೋಗಿ ಇಡಬೇಕು, ಅನಾಥನಾಗಿ ಜೀವಿಸಬೇಕು. ಪ್ರೀತಿಯ ದೇವ ಜನರೇ, ನಿಮ್ಮನ್ನು ಪ್ರೀತಿಸಿದ ದೇವರು ನೋಡಿ. ಒಂದು ಶಾರ್ಟ್ ಆಗಿ ನಾನು ವಿಷಯ ಹೇಳ್ತೀನಿ. ಒಂದು ಜೀವ ತಾಯಿ ಗರ್ಭದಲ್ಲಿ 9 ತಿಂಗಳು ಒತ್ತಿ ನೀವು ಸಾಕ್ತೀರ. ಒಂದು ದಿನ ಮಗು ಮಲಗಿದ್ದಂತ ನೋಡಿದ್ದೀರಾ? ಹೇಳಿ ಪ್ಲೀಸ್. ಆ ಮಗು ಕಣ್ಬಿಟ್ಟಿದೆ ನೋಡಿದ್ದೀರಾ? ಆ ಮಗು ನೀರು ಕುಡಿತಿದೆ ನೋಡಿದ್ದೀರಾ? ಆ ಮಗು ಊಟ ಮಾಡ್ತಿದ್ರೆ ನೋಡಿದ್ದೀರಾ? ಹೇಳಿ. ಪುರುಷರು ಬಿಡಿ, ಪುರುಷರು ದುಡಿಬೇಕು ಅಂತ ದೇವರು ಅವರಿಗೆ ಒಂದು ವಾಗ್ದಾನ ಮಾಡಿದರೆ ದುಡಿತಾ ಇದ್ದಾರೆ. ಅವರು ನಿಮ್ಮ ಒಂದು ಪಾರ್ಟಿಗೆ ಬರಲ್ಲ. ಅರ್ಧ 50-50. ನೀವು ಮನೆ, ಅವರು ಹೊರಗೆ, ಈ ಎರಡು ನೋಡ್ಕೊಂಡು ಅವ್ರು ದುಡಿತಾ ಇದ್ದಾರೆ. ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇದ್ದಾರೆ. ಇಬ್ಬರು ಕೆಲಸಕ್ಕೆ ಹೋದ್ರೆ ಮನೆ ಹಾಳು, ಇಬ್ಬರು ಕೆಲಸಕ್ಕೆ ಹೋದ್ರೆ ಮನೆ ಹಾಳು, ಮಕ್ಕಳು ಹಾಳು. ಯಾರು ಏನಾರು ಹೇಳ್ಕೊಂಡು ನಾನು ಹೇಳೋದು ಈಗ. ಇಬ್ಬರು ಕೆಲಸಕ್ಕೆ ಹೋಗಿ ಮಕ್ಕಳು ಅನಾಥರು, ಅವ್ರ ಮನೆ ಇವ್ರ ಮನೆ ಟ್ಯೂಷನ್ ಅಲ್ಲೇ ಬೆಳಿಬೇಕು. ಮಕ್ಕಳಿಗೆ ರಕ್ಷಣೆ ಇಲ್ಲ. ತಂದೆ ತಾಯಿ ತನ್ನ ಮಕ್ಕಳಿಗೆ ರಕ್ಷಣೆ ನೀಡುವಂತವರು ನೀವು. ಈ ಲೋಕದಲ್ಲಿ ನಿನ್ನ ಮಕ್ಕಳಿಗೆ ರಕ್ಷಕರು ನೀವೇ ಅವರಿಗೆ ದಾರಿ ದೀಪವಾಗಿರಬೇಕು. ಅದನ್ನು ಬಿಟ್ಟು ಇಬ್ಬರು ದುಡಿದು ಮಕ್ಕಳನ್ನ ಅನಾಥರಾಗಿ ಹಳ್ಳಿಯಲ್ಲಿ ಬಿಟ್ಟು ನೀವು ಸಂಪಾದಿಸಿ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ತಗೊಂಡೋಗಿ ಅನಾಥಾಶ್ರಮದಲ್ಲಿ ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ರೋಮರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 9. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾನೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತಿ. ಮತ್ತೊಮ್ಮೆ ಸ್ವೀಟ್ ಆಗಿ ಓದಿ. ಯೇಸು ಸ್ವಾಮಿಯೇ ಪ್ರಭು ಎಂದು, ಯೇಸು ಸ್ವಾಮಿ ಅರಿಕೆ ಮಾಡಿ, ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ, ನೀವು ನಿಮ್ಮ ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದ್ದಾರೆ. ಯಾವುದರಿಂದ? ಎಲ್ಲರಿಗೂ ಹೃದಯ ಇದೆಯಾ? ಬಿಟ್ಟು ಬಂದಿದ್ದೀರ ಮನೆಯಲ್ಲಿ? ಇಲ್ಲ ಅಲ್ಲ. ನಿಮ್ಮ ಹೃದಯದಲ್ಲಿ ವಿಶ್ವಾಸಿಸಿದರೆ ಜೀವಧಾರವನ್ನು ಹೊಂದುತ್ತಿ. ನಿಮ್ಮ ಗರ್ಭದಲ್ಲಿ ಆ ಮಗು 9 ತಿಂಗಳು ಊಟ ಮಾಡಿದ್ದು ನೋಡಿಲ್ಲ, ನೀರು ಕುಡಿಯೋದು ನೋಡಿಲ್ಲ, ಮಲಗಿದ್ದು ನೋಡಲಿಲ್ಲ, ಏನು ನೋಡಲಿಲ್ಲ. ಆದರೆ ಮಗುವನ್ನು ರಕ್ಷಣೆ ಮಾಡಿದ್ದು ಯಾರು? 24 ಸ್ಕ್ಯಾನ್ ಮಾಡಿದ್ರು ಡಾಕ್ಟರ್ ಎದುರಿಸ್ತಾನೆ ಇರ್ತಾರೆ. ಹೌದಲ್ಲ? ಹಣ ಮೇಲೆ ಹಣ. ಒಂದು ಸ್ಕ್ಯಾನ್ಗೆ
ಹೌದಾ? ಬ್ಲೇಡ್ ಮೇಲೆ ಬ್ಲೇಡ್ ಇವಾಗ ಒಂದು ಮಗು ಬರಬೇಕು ಅಂದರೆ ಅಲ್ವಾ? ಯಾಕೆಂದರೆ ನಿಮಗೆ ನಂಬಿಕೆ ಇಲ್ಲ. ನಿಮಗೊಬ್ಬ ರಕ್ಷಕರಿದ್ದಾರೆ, ಅವರು ಕಾಪಾಡ್ತಾರೆ ಎಂಬ ನಿಮಗೆ ನಂಬಿಕೆ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತು ನನಗಿನ್ನೊಂದು ಮಗು ಆಗಿದೆ ಅಂತ. 17 ವರ್ಷ ಕಳೆದ ಒಂದು ಮಗು ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೋದ ವರ್ಷ ಬಂದವರು ಆಪರೇಷನ್ ಮಾಡಿಸಿದೆ. ಎಲ್ಲರೂ ಹೆದರಿಸಿದ್ರು, ಹೆಂಡತಿ ಸತ್ತೋಗ್ತಾಳೆ ಅಂತ. ಸತ್ತರೆ ಸ್ವರ್ಗಕ್ಕೆ ಹೋಗ್ತಾಳೆ, ನಾನು ಸತ್ತರು ಸ್ವರ್ಗಕ್ಕೆ ಹೋಗ್ತೀನಿ, ಡೋಂಟ್ ವರಿ. ಯಾಕೆಂದ್ರೆ ಆಲ್ರೆಡಿ ನಮ್ಗೆ ಗೊತ್ತು ದೇವರ ತೆಗಿತೀವಿ, ನಾವು ಹೋಗ್ತೀವಿ ಅಂತೇಳಿ. ಎಷ್ಟು ಜನ ಹೆದರಿಸೋದು ಫ್ಯಾಮಿಲಿಗೆ ಕೇರ್ ಮಾಡಿಲ್ಲ. ಹೋದ ವರ್ಷ ಇದೇ ಕುಟುಂಬೋತ್ಸವ ಮಗು ಇಲ್ಲೇ ಹುಟ್ಟಿತು. ಕುಟುಂಬೋತ್ಸವ ಮುಗಿಸ್ಕೊಂಡು ಅವ್ರು ಹೇಳಿದೆ ಮಗುಗೆ, ಮಗನೇ ಯಾರಾದರೂ ಸರಿ ಕುಟುಂಬೋತ್ಸವ ಮುಗಿಯ ತನಕ ಹೊರಗೆ ಬರಬಾರದು, ಅಪ್ಪನಿಗೆ ತುಂಬ ಕೆಲಸ ಇದೆ, ಹಾಗಾಗಿ ಎಲ್ಲ ಮುಗಿದ ಮೇಲೆ ನೀವು ಹೊರಗೆ ಬರಬೇಕು ಅಂತ ಹೇಳಿದೆ. ಆಯ್ತು ಅಂತ ನನ್ನ ಮಗು ಒಳಗಡೆ ಓಕೆ ದೇವರ ಹತ್ರ ಕಮಿಟ್ ಆಗಿದ್ದರು. ಕುಟುಂಬೋತ್ಸವ ಮುಗಿಸಿದೆ, ಹೋಗಿ ಹಾಸ್ಪಿಟಲಲ್ಲಿ ಹೆಣ್ಣು ಮಗು ಡೆಲಿವರಿ ಆಯಿತು, ಮುಗಿಸ್ಬೋದು. ತಿರುಗಿ ಈ ವರ್ಷ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅವಳಿಗಾಗಿ ದುಡಿಯಲು ಮತ್ತೆ ಕುಟುಂಬದ ಸಮೇತವಾಗಿ ಮಗಳನ್ನ ಕರ್ಕೊಂಡು. ಆದರೆ ನಿಮ್ಮ ಗರ್ಭ ಪವಿತ್ರವಾದ ಗರ್ಭ. ಆ ಗರ್ಭದಲ್ಲಿ ದೇವರು ನೋಡುತ್ತಾರೆ, ನಿಮ್ಮ ಮಕ್ಕಳನ್ನ ಸಾಕಿ ಸಲ್ಲುತ್ತಾರೆ. ನೀವು ಬಂದರೆ ಚಿನ್ನ ಅರಣ್ಣ ಬಣ್ಣ ಅಂತ 108 ಹೆಸರಿಟ್ಟು ಮುದ್ದಾಡ್ತೀರಿ. ಆದರೆ ನಿಮ್ಮ ರಕ್ಷಕರು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಕ್ಕಳನ್ನು ಸಾಕಿ ಸಲ್ತಾರೆ. ನೀವಾದರೂ ಸ್ಕ್ಯಾನಿಂಗು, ರಿಪೋರ್ಟ್ಸು, ಆಸ್ಪತ್ರೆ, ಮಾತ್ರೆ, ಟಾನಿಕ್ ಒಬ್ಬರಾಗಿ ಅದರಿಂದಲೇ ಹೊರಟಿರ್ತೀರಿ ಹೊತ್ತು ನೀವು ದೇವರ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ. ಅಂದರ ಕಾಲದಲ್ಲಿ ಏನೂ ಇರಲಿಲ್ಲ. 7, 8, 9 ಮಕ್ಕಳು ಅಪ್ಪ ದೇವರೇ ಇಷ್ಟೇ ಹೇಳ್ತಾರೆ. ನೀವೀಗ ಏನೇನೋ ಹೆಸರು ಹೇಳ್ತೀರಲ್ವಾ? ಏನೇನೋ ಹೆಸರು ಹೇಳ್ತೀರಾ? ಆಗಿನ ಕಾಲದವರು ಇವರು ರಕ್ಷಕರು ಎಂಬುದಾಗಿ ನಂಬಿದ್ರು. 7, 8, 9, 12 ಮಕ್ಕಳನ್ನ ತೆಗೆದು ಧರ್ಮಸ್ಥಳಕ್ಕೂ ನಮ್ಮ ಊರುಗಳಿಗೂ ಅನೇಕ ಕಾರ್ಯಗಳಿಗೂ ಮಕ್ಕಳನ್ನ ಕೊಡ್ತಾ ಇದ್ರು. ಇವತ್ತು ಒಂದೇ ಒಂದು ಯುವಕರಿಗೆ ಹೇಳಿದ್ರು ಬಂದಿದೆ, ನಿಮ್ಮ ಗರ್ಭ ಅಭಿಷೇಕವುಳ್ಳ ಗರ್ಭ. ಹುಟ್ಟುವಂಥ ಒಂದೊಂದು ಮಗು ಧರ್ಮಾಧ್ಯಕ್ಷರು, ಗುರುಗಳು, ಕನ್ಯಾಸ್ತ್ರೀಯರು, ಈ ಪ್ರಜೆಗಳು ನೀವು ಕೊಡುವಂಥ ಒಳ್ಳೆ ಫಲ ಒಳ್ಳೆಯದು. ಯಾವುದು ಒಳ್ಳೆಯದು? ದೇವರಿಗೆ ಕಾಣಿಕೆ ಕೊಡೋದು ಯಾವ್ದನ್ನ ಕೊಡ್ತೀವಿ ನಾವು? ಯಾವ್ದನ್ನ ಕೊಡ್ತೀವಿ? ಒಳ್ಳೆಯದನ್ನು ಆರಿಸಿ ದೇವರಿಗೆ ಕೊಡ್ತೀವಿ. ಕೆಟ್ಟದ್ದು ಕೊಡೋಕ್ಕಾಗುತ್ತಾ? ಕಾಯಿ ಏನು ಮಾಡ್ತಾನೆ? ಅದೇ ಕಾಲದಲ್ಲಿ ಕಾಯಿ ಏನು ಮಾಡ್ತಾನೆ? ಕಾಣಿಕೆ ನೋಡಿದ್ರಲ್ಲ, ದೇವರು ಒಂದು ಕಾಣಿಕೆಯನ್ನು ತಗೊಳ್ತಾರೆ, ಒಂದು ಕಾಣಿಕೆನ ತಿರಸ್ಕರಿಸ್ತಾರೆ. ಯಾಕೆಂದ್ರೆ ಆತನ ಕಾಣಿಕೆ ಪರಿಶುದ್ಧವಾಗಿ ಇರಲಿಲ್ಲ. ನಿಮ್ಮ ಗರ್ಭದಲ್ಲಿ ಹುಟ್ಟುವಂತ ಒಂದೊಂದು ಮಗು ಪವಿತ್ರವಾಗಿ ಇಲ್ಲದಿದ್ದರೆ, ಪರಿಶುದ್ಧವಾಗಿ ಇಲ್ಲದಿದ್ದರೆ, ದೇವರ ಸ್ಥಾನದಲ್ಲಿ ಮಗು ಬಳಿದು ಹೋಗಿದ್ರೆ ಆ ಮಗುವನ್ನು ದೇವರು ತಗೊಳ್ತಾರ? ಒಂದು ವೇಳೆ ನಾವು ಅಂಕಿ ಉಂಕಿ ಏನಾರು ಮಾಡಿದ ಕೊಟ್ಟರು ಕೂಡ ಆ ಮಗು ಇರುತ್ತಾ? ಇಲ್ಲ. ಇವತ್ತು ಕುಟುಂಬೋತ್ಸವದಲ್ಲಿ ದೇವರು ಒಂದು ಸಂದೇಶವನ್ನು ಕೊಡ್ತಾರೆ. ಮಗುವನ್ನ ಸಾಕಿ ಸಲಗಿ ದೇವರ ಮಗನಾಗಿ ಒಪ್ಪಿಸಬೇಕು. ನಿಮ್ಮ ಮೊಮ್ಮಕ್ಕಳಾದ್ರೂ ಸರಿ, ನಿಮ್ಮ ಮಕ್ಕಳಾದ್ರೂ ಸರಿ, ಯಾರಾದ್ರೂ ಸರಿ, ನಿಮ್ಮ ಕುಟುಂಬಸ್ಥರಾದ್ರೂ ಸರಿ, ಏನಾದ್ರೂ ಸರಿ, ಅದು ನಿಮ್ಮ ಜವಾಬ್ದಾರಿ. ನಂಬಿಕೆ ಬೇಕು ಬೇರೆ, ನಂಬಿಕೆ ಬೇಕು. ನಂಬಿಕೆ ಇದ್ರೆ ಯೇಸುವನ್ನ ನಂಬಿ ನಮಗೆ ಮುಂದೆ ಹೋಗ್ತೀವಿ. ಇಲ್ಲ ಅಂದ್ರೆ ಒಂದು ತಲೆನೋವು ಬಂದ್ರೆ ಓಡೋಗು, ಒಂದು ರೋಗ ಬಂದ್ರೆ ಓಡೋಗು. ರಕ್ಷಕರು ಈ ಲೋಕಕ್ಕೆ ಯಾತಕ್ಕಾಗಿ ಬಂದಿದ್ದು? ನಿಮ್ಮನ್ನ ನನ್ನನ್ನು ಬಿಡುಗಡೆಗೊಳಿಸಿ ಕೊಟ್ಟು ಒಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾರೆಲ್ಲ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸ್ತಾರೆ? ಕರವೇರಿ ಮಾಡಿ. ಇಲ್ಲಿ ಬಂದು ಅಲ್ಲ, ಸುಳ್ಳು ಹೇಳ್ಬಾರ್ದು. ಇಲ್ಲಿ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸುಮಾರು ಒಂದು 28, 25, 40 ಅರ್ಥನೂ ಇಲ್ಲ ಬಿಡಿ. ಇಷ್ಟು ಜನರಲ್ಲಿ ಒಂದು 25% ಪವಿತ್ರಾತ್ಮರಲ್ಲಿ ಪ್ರಾರ್ಥನೆ ಮಾಡಿ. ಯೇಸು ಕ್ರಿಸ್ತ ಹೇಳಿದ್ರು, ಕೆಟ್ಟನ ಸ್ಟೈಲ್ನಲ್ಲಿ ಶಿಲುಬೆಗೆ ತನ್ನ ಪ್ರಾಣವನ್ನು ಒಪ್ಪಿಸಿ ಎಲ್ಲವೂ ನೆರವೇರಿತು. ತನ್ನ ಶಿಷ್ಯರು ಕೇಳಿದ್ರು, ಸ್ವಾಮಿ ನಾವು ನಿಮ್ಮೊಂದಿಗಿದ್ವಿ, ನಾವು ಅನಾಥರಾಗ್ತೀವಿ, ನೀವು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ? ಡೋಂಟ್ ವರಿ, ನಾನು ತಂದೆಯ ಬಳಿಗೆ ಹೋಗ್ತೀನಿ, ನಿಮಗೊಬ್ಬ ಪೋಷಕರನ್ನು ಕೊಡ್ತೀನಿ, ನಿಮಗೆ ಒಬ್ಬ ಸಹಾಯಕರನ್ನು ಕೊಡ್ತೀನಿ. ನೋಡಿ, ನಿಮಗೆ ರಕ್ಷಣೆ ಕೊಟ್ಟಿ ಆಯ್ತು, ಬಿಡುಗಡೆ ಕೊಟ್ಟಾಯ್ತು, ನಿತ್ಯ ಜೀವವು ಕೊಟ್ಟಾಯ್ತು, ನಿಮಗೆ ಒಬ್ಬ ಪೋಷಕರನ್ನ ಪರಿಶುದ್ಧಾತ್ಮರನ್ನು ಕೊಟ್ಟಾಯ್ತು. ಆದರೂ ಪರಿಶುದ್ಧಾತ್ಮರಂತ ಯಾರು ಕೇಳಲಿಕ್ಕೆ ರೆಡಿ ಇಲ್ಲ. ರಕ್ಷಕರನ್ನು ಬಿಟ್ಬಿಡ್ರಿ,
ಅದೇ ರಕ್ಷಕನಿಗೆ ಹೇಳಿದ್ರು, ಪೋಷಕರನ್ನ ಕೊಡ್ತೀನಿ, ಪವಿತ್ರಾತ್ಮನ ಕೊಡ್ತೀನಿ, ಇದರ ಸಮಾಪ್ತಿವರೆಗೆ ಅವರು ನಿಮ್ಮೊಂದಿಗೆ ಇರ್ತಾರೆ, ಅವರು ನಿಮ್ಮನ್ನು ನಡೆಸ್ತಾರೆ. ಆದರೆ ನೀವು ಅವರಲ್ಲಿ ಪ್ರಾರ್ಥಿಸ್ತಾ ಇಲ್ಲ, ಅವ್ರ ಹತ್ರ ಕೇಳ್ತಾ ಇಲ್ಲ. ಜ್ಞಾನ, ವಿವೇಕ, ಚೈತನ್ಯ, ಬಲ, ಶಕ್ತಿ ಎಲ್ಲವನ್ನು ಕೊಡುವುದು ಯಾರು? ವಿಲ್ ಪವರ್ ಕೊಡೋದು ಯಾರು? ಈ ಶರೀರಕ್ಕೆ ಶಕ್ತಿ ಕೊಡೋದು ಯಾರು? ಊಟ ಅಲ್ಲ, ನೀರು ಅಲ್ಲ. ದೇವರ ಶಕ್ತಿ ಒಂದು ಮನುಷ್ಯನನ್ನ ವಿಲ್ ಪವರ್ ಆಗಿ ನಿಲ್ಲಿಸುವುದು ಪರಿಶುದ್ಧಾತ್ಮರ ಶಕ್ತಿಯಾಗಿದೆ. ಪವಿತ್ರಾತ್ಮರೆಂದರೆ ನಾವು ಪಿಸ್ತೂಲಿ ಪಟಾಕಿ, ಪವಿತ್ರಾತ್ಮರೆಂದರೆ ಡಮಾರ್. ಆ ಪವಿತ್ರಾತ್ಮರ ರಕ್ಷಕರಾದ ಯೇಸು ಕ್ರಿಸ್ತರು ಉಚಿತವಾಗಿ ನಿಮಗೆಲ್ಲರಿಗೂ ನೀಡಿದ್ದಾರೆ. ಪ್ರಾರ್ಥಿಸಿ, ಪವಿತ್ರಾತ್ಮರಲ್ಲಿ ಮಾತನಾಡಿ, ಪವಿತ್ರಾತ್ಮರಲ್ಲಿ ಡಿಸ್ಕಷನ್ ಮಾಡಿ, ಏನೇ ಆದ್ರೂ ಪವಿತ್ರಾತ್ಮ ಅಂತ ಕೇಳಿ. ಹಲೋ ಬ್ರದರ್, ಪ್ರೈಸ್ ಅಲ್ಲ, ಮನೇಲಿ ಈ ತರ ಆಗಿದೆ ಬ್ರದರ್, ನೀವು ಪ್ರೇಯರ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಈ ಸಮಸ್ಯೆ, ಆ ಸಮಸ್ಯೆ, ಆ ರೋಗ, ಈ ರೋಗ, ಈ ಸಮಸ್ಯೆ. ಯೇಸು ಹೇಳಿದರೆ, ಒಬ್ಬ ಪೋಷಕರು ಕೊಟ್ಟಿದ್ದೀನಿ, ಅದು ನನ್ನ ಆತ್ಮ, ನನ್ನ ಆತ್ಮ, ಅದು ಸರ್ವೇಶ್ವರನ ಆತ್ಮ, ಪರಿಶುದ್ಧಾತ್ಮ ಜಲರಾಶಿಗಳ ಮೇಲೆ ಚಲಿಸುತ್ತಿದ್ದಂತಹ ಆತ್ಮ. ಪಂಚಶತಮಿಯ ಹಬ್ಬದಂದು ಕೆಂಗಾಂಗಾಗಿ ಇಳಿದು ಬಂದ ಆತ್ಮ. ಇನ್ನೇನು ಕಾರಣ ಪರಿಶುದ್ಧಾತ್ಮರ ಹಬ್ಬವನ್ನು ಆಚರಿಸದೆ ಹೋಗ್ತೀವಿ. ನಾನು ಒಂದು ಸತ್ಯವನ್ನು ಹೇಳ್ತೀನಿ, ನೀವು ಕ್ರಿಸ್ಮಸ್ ಮಾಡ್ತೀರೋ ಇಲ್ವೋ, ಈಸ್ಟರ್ ಮಾಡ್ತೀರೋ ಇಲ್ವೋ, ಗುಡ್ ಫ್ರೈಡೆ ಮಾಡ್ತೀರೋ ಇಲ್ವೋ, ಆದರೆ ಈ ಧರ್ಮ ಸಭೆಯನ್ನು ಉಂಟು ಮಾಡಿದಂತ, ಈ ಧರ್ಮ ಸಭೆಯನ್ನು ಕಟ್ಟಿದಂತ, ಈ ಧರ್ಮ ಸಭೆಯನ್ನು ಮುನ್ನಡೆಸಿರುವಂತ ಪಂಚಶತಮಿಯ ಹಬ್ಬವನ್ನು ನೀವೆಲ್ಲರೂ ಆಚರಿಸಲೇಬೇಕು, ಆಚರಿಸಲೇಬೇಕು. ಈ ಡಿವೈಡ್ ಬಂದವರು ಸಾಧಾರಣ ಹಾಲು ಕುಡಿಯುವ ಮಕ್ಕಳಲ್ಲ, ಹಾಲು ಕುಡಿಯುವ ಮಗು ಅಲ್ಲ. ಇಲ್ಲಿ ಬಂದಿರುವುದು ನೀವೆಲ್ಲರೂ ಗಟ್ಟಿ ಪದಾರ್ಥವನ್ನು ಸರ್ವೇಶ್ವರ ಸ್ವಾಮಿ ಯೇಸು ಕ್ರಿಸ್ತರ ಪರಿಶುದ್ಧ ಶಕ್ತಿಯಿಂದ ಪಿತಾ ಸುತ ಪರಿಶುದ್ಧ ಅಭಿಷೇಕದಲ್ಲಿ ನಿಮಗೆ ಗುಣಪಡಿಸಿರುವಂತ ಗಟ್ಟಿ ಪದಾರ್ಥವಾಗಿದೆ. ಇಲ್ಲಿಂದ ಹೋದ ಮೇಲೆ ನೀವೆಲ್ಲರೂ ಹೊಸ ಬಟ್ಟೆಯನ್ನು ತೊಟ್ಟುಕೊಂಡು ಮನೆಯಲ್ಲಿ ಹೇಗೆ ಕ್ರಿಸ್ಮಸ್ ಮಾಡ್ತೀರಾ ಅದೇ ರೀತಿಯಲ್ಲಿ ಪಂಚಶತಮಿಯ ಹಬ್ಬವನ್ನು ನೀವು ಆಚರಿಸಬೇಕು. ಯಾಕೆಂದರೆ ಇವತ್ತು ಧರ್ಮಾಧ್ಯಕ್ಷರು ತೀರಿ ಹೋಗಿದ್ದಾರೆ, ಕರೆಕ್ಟಾ? ಪೋಪ್ ಜಗದರು ತೀರಿ ಹೋಗಿದ್ದಾರೆ, ಹೌದಾ? ಇವತ್ತು ಧರ್ಮಾಧ್ಯಕ್ಷರು ಕಾನೂನುಗಳು ಏನ್ ಮಾಡ್ತಾ ಇದ್ದಾರೆ? ಅದೇ ಪರಿಶುದ್ಧಾತ್ಮರಲ್ಲಿ ಕೂತು ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟು ದಿನ? ಪವಿತ್ರಾತ್ಮರು ತಿಳಿಸುವ ತನಕ, ಪವಿತ್ರಾತ್ಮರು ಹೇಳೋ ತನಕ ಒಂದು ನಿಮಿಷ ನ್ಯೂಸ್ ನೋಡಿಲ್ಲ, ಟಿವಿ ನೋಡಿಲ್ಲ, ಒಮ್ಮೆ ಮುಗಿಸಿ ನೋಡಿ ಗೊತ್ತಾಗ್ತದೆ. ಪವಿತ್ರಾತ್ಮರು ಹೇಳುವ ತನಕ ಪೋಪ್ ಜಗದ್ಗುರುಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಪರಿಶುದ್ಧಾತ್ಮರನ್ನ, ಇಂಥ ರಕ್ಷಕರು ನೀಡಿದ ಪವಿತ್ರಾತ್ಮರನ್ನ ನೀವು ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ತಾಯಿ ಧರ್ಮಸಭೆ, ಕಾರ್ಡಿನಲ್, ಬಿಷಪ್ಸ್ ಎಲ್ಲರೂ ನಿನ್ನ ಕೂಡ ಪ್ರಾರ್ಥನೆ ಮಾಡಿದ ಬಲಿ ಪೂಜೆಯಲ್ಲಿ ಪವಿತ್ರಾತ್ಮರಿಂದಲೇ ಈ ಧರ್ಮಸಭೆ ಮುನ್ನಡೆಯಲಿಕ್ಕೆ ಸಾಧ್ಯ. ಗಂಡ ಹೆಂಡತಿ ಆದವರು ಬಲಿಪೀಠದಲ್ಲಿ ಕುಳಿತು ಮದುವೆ ಆಗುವ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಮಧ್ಯಸ್ಥನಾಗಿ ಬರುವಂತ ಪರಿಶುದ್ಧಾತ್ಮರಾಗಿದ್ದಾರೆ. ನೀವಿಬ್ಬರು ಒಂದಾದಾಗ ಆ ಶಕ್ತಿ, ದೇವರ ಶಕ್ತಿ ನಿಮ್ಮ ಬೆಡ್ರೂಮ್ ಅಲ್ಲಿ ಹೋಲಿ ಸ್ಪಿರಿಟ್ ಹಿಡಿದು ಬಂದಾಗ ನಿಮ್ಮ ಮಕ್ಕಳು ಉಂಟಾಗುವ ಭಾಗ್ಯ ಸಿಗೋದು. ಪ್ರೈಸ್ ದಿ ಲಾರ್ಡ್. ಯಾರು ಹೇಳ್ತಾರೆ, ಏ ಬ್ರದರ್ ನಿಮಗೆ ಯೂರಿಯಾ ಇಲ್ಲ, ಅದಿಲ್ಲ, ಇದಿಲ್ಲ, ಮಣ್ಣಿಲ್ಲ, ಮಸಿ ಇಲ್ಲ, ಏನಿಲ್ಲ ಅಂದ್ರು ಯೇಸುವಿಗೆ ಗೊತ್ತು ನಿನಗೆ ಮಗು ಕೊಡ್ಲಿಕ್ಕೆ. ನಿನ್ನ ಶರೀರದಲ್ಲಿ ರಕ್ತ ನಾಡಿ ಇಲ್ಲದ ಪರವಾಗಿಲ್ಲ, ನಿನಗೆ ತಾಕತ್ ಇಲ್ಲ ಅಂತ ಪರವಾಗಿಲ್ಲ, ದೇವರ ಶಕ್ತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ನೀನು ವಿಶ್ವಾಸಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 13. ಬೇಗ ಬೇಗ ಟೈಮ್ ಇಲ್ಲ. ಯೇಸುವೇ, ಗುರುವೇ, ನಮ್ಮ ಮೇಲೆ ಕರುಣೆಯಿರಿ. ಯೇಸುವೇ, ಗುರುವೇ, ನನ್ನ ಮೇಲೆ ಕರುಣೆಯಿರಿ ಎಂದು ಕೂಗಿ ಕೇಳಿಕೊಂಡರು. ಯೇಸು ಅವರನ್ನು ನೋಡಿ, ಯೇಸು ನಿಮ್ಮೆಲ್ಲರನ್ನು ನೋಡಿ, ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ ಎಂದರು. ಅಂತೆಯೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ, ನೀವು ಡಿವೈಡಿಂದ ಎಷ್ಟೋ ಜನ ಬಂದಿದ್ದೀರ ಇಲ್ಲಿ, ನಿಮಗೆ ಇನ್ನೂ ಡೌಟ್, ಬ್ರದರ್ ನಾನು ಬಂದಾಗೆ ಇದ್ದೀನಿ, ಏನು ಬದಲಾಗಿಲ್ಲ, ಏನು ಸೌಖ್ಯ ಆಗಿಲ್ಲ. ಇಲ್ಲಿ ರಕ್ಷಕರಿದ್ದಾರೆ, ಇಲ್ಲಿ ಪವಿತ್ರಾತ್ಮರಿದ್ದಾರೆ,
ಬಿಡುಗಡೆ ಕೊಟ್ಟಿದ್ದಾರೆ, ಸೌಖ್ಯ ಕೊಟ್ಟಿದ್ದಾರೆ. ನಿಮ್ಮ ಮನೆ ಹಾಗೆ ಇರ್ತದೆ, ನಿಮ್ಮ ಜೀವನ ಹಾಗೆ ಇರ್ತದೆ, ನೀವು ಹೋಗುವ ಊರು ಹಾಗೆ ಇರ್ತದೆ, ಈ ಡಿವೈನ್ ಮಾತ್ರ ಪರಿಶುದ್ಧವಾಗಿರ್ತದೆ, ನಾವು ಹೋಗುವ ಜಾಗ ಹಾಗೆ ಇರುತ್ತೆ, ಬದಲಾಗಲ್ಲ. ಆದರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಆ 10 ಜನ ರೋಗಿಗಳಿಗೆ ಹೇಳ್ತಾ ಇದ್ದಾರೆ, ನೀವು ಹೋಗಿ ಏನ್ ಮಾಡಿ, ವೈದ್ಯರನ್ನ ಪರೀಕ್ಷೆ ಮಾಡಿ. ಅದರಲ್ಲಿ 9 ಜನ ಹೋಗ್ತಾರೆ, ವಾಪಸ್ ಬರಲ್ಲ. ಒಬ್ಬ ಅರ್ಧದಲ್ಲೇ ವಾಪಸ್ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಯ್ತು ನನಗೆ ಸೌಖ್ಯ ಆಗಿದೆ. ಆ 9 ಜನಕ್ಕೆ ಸೌಖ್ಯ ಆಗಿದೆ, ಆದ್ರೆ ಅವರಿಗೆ ಗೊತ್ತಾಗಿಲ್ಲ ಸೌಖ್ಯ ಆಗಿದೆ ಅಂತೇಳಿ. ಅದೇ ರೀತಿ ಎಷ್ಟೋ ಜನರಿದ್ದೀರಾ, ಎಷ್ಟೋ ಜನ ಹೇಳ್ತೀವಿ ಕೌನ್ಸಿಲಿಂಗ್ ಬೇಕಾಗಿಲ್ಲ. ಕೇಳ್ಬೋದು ಬ್ರದರ್, ನಮಗೆ ಕೌನ್ಸಿಲಿಂಗ್ ಬೇಕು ಬ್ರದರ್. ಕೆಲವರು ಬೇಕು, ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಹಿಂದುಗಳಿರ್ತಾರೆ. ಅನೇಕರು ಬಂದಿರ್ತಾರೆ, ಒಂದು ಸಹಾಯಕ್ಕಾಗಿ ಬೇಡ್ಬೇಕಾಗಿ ಬಂದಿರ್ತಾರೆ. ಕ್ರೈಸ್ತರಾದ ನಿಮಗೆ ನನಗೆ ಕೌನ್ಸಿಲಿಂಗ್ ಬೇಕಾಗಿ ಒನ್ ಟೈಮ್ ಕೌನ್ಸಿಲಿಂಗ್. ಅದಾದ್ಮೇಲೆ ನೀವು ಯೇಸುವನ್ನ ಸ್ವೀಕರಿಸಿದ ಮೇಲೆ, ರಕ್ಷಕರಾಗಿ ನೀವು ಅವರನ್ನು ಸ್ವೀಕರಿಸಿದ ಮೇಲೆ, ಪವಿತ್ರಾತ್ಮರನ್ನು ಸ್ವೀಕರಿಸಿದ ಮೇಲೆ, ನೀವು ಇನ್ನು ಈ ಕೌನ್ಸಿಲಿಂಗ್ ನಮಗೆ ಬೇಕಾಗಿಲ್ಲ. ನನ್ನ ಕೌನ್ಸಿಲರ್ ಯಾರು ಗೊತ್ತಾ? ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಾಗಿದ್ದರೆ ನಿಮ್ಮೆಲ್ಲರಿಗೂ ಕೌನ್ಸಿಲರ್ ಹೋಲಿ ಸ್ಪಿರಿಟ್ ಆಗಿದ್ದಾರೆ. ಯೋಹಾನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀ ಜೊತೆಗೆ ಯೇಸು ಕ್ರಿಸ್ತರು ಆ ಬಾವಿ ಕಟ್ಟೆ ಮುಂದೆ ಕುಳಿತುಕೊಂಡು ಆಕೆಯೊಂದಿಗೆ ಮಾತನಾಡಿದ್ರು. ಅದು ಕೌನ್ಸಿಲಿಂಗ್. ಆಕೆಗೆ ಅವಶ್ಯಕತೆ ಇತ್ತು. 5 ಜನ ಗಂಡಂದಿರು, ಆಕೆಗೆ ಪ್ರೀತಿ ಇರಲಿಲ್ಲ. ತಂದೆ ತಾಯಿ ಕುಟುಂಬದ ಪ್ರೀತಿ ಇರದ ಕಾರಣ ಆಕೆಗೆ ಒಂದು ರಕ್ಷಕರು ಬೇಕಾಗಿತ್ತು, ಪ್ರೀತಿಸುವವರು ಬೇಕಾಗಿತ್ತು. ತನ್ನ 5 ಗಂಡಂದಿರು ಅವಳು ಇಟ್ಕೊಂಡಿದ್ರು ಕೂಡ ಅವಳಿಗೆ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಆಕೆಗೆ ಒಬ್ಬ ರಕ್ಷಕ ಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತರು ಸಮಾರ್ಯ ಸ್ತ್ರೀಯನ್ನು ಹುಡುಕಿ ಆ ಬಾವಿಯ ಬಳಿಗೆ ಹೋಗಿ ಆಕೆಗೆ ನಾನೇ ನಿನಗೆ ರಕ್ಷಣೆ ಎಂಬುದಾಗಿ ಹೇಳಿದರು. ಇಗೋ ನೀನು ಕುಡಿಯುವ ನೀರು ದಾಹ ಆಗುತ್ತೆ, ನಾನು ಕೊಡುವ ನೀರು ನಿನಗೆ ದಾಹ ಎಂದಿಗೂ ಆಗುವುದಿಲ್ಲ. ಸ್ವಾಮಿ, ಆ ನೀರು ಕೊಂಚ ನನಗೆ ಕೊಡಿ. ನೀನು ನಾನು ಯಾರೆಂಬುದಾಗಿ ಅರ್ಥಕೊಂಡಿಲ್ಲ, ಅರ್ಥಿದ್ದರೆ ಅರ್ಥಕೊಂಡಿಲ್ಲ. ಇದೇ ಪರಿಸ್ಥಿತಿ ನಮ್ಮ ಜೀವನ ಕೂಡ. ಸೊ ಒನ್ ಟೈಮ್ಸ್ ಲವ್ ಮಾಡಿ ಜೀಸಸ್ನ ಹೋಲಿಸ್ಬೇಕು. ಒನ್ ಟೈಮ್ ನೀವು ಲವ್ ಮಾಡಿ ನಿಮ್ಮ ಲೈಫ್ನ ಅವರಿಗೆ ಅರ್ಪಿಸ್ತೀರ. ನೀವು ದೇವರ ಮಕ್ಕಳು ಆಗಿದ್ರು ಕೂಡ ದೇವರನ್ನ ಬಿಟ್ಟು ಜೀವನ ಮಾಡ್ತಾ ಇದ್ದೀರಾ. ನೀವು ದೇವರನ್ನ ಆಯ್ಕೆಯಾದವರು, ದೇವರಿಂದ ಬಂದವರು, ದೇವರ ಮಕ್ಕಳು, ಸ್ವಂತ ಮಕ್ಕಳು. ಆದರೂ ಕೂಡ ನೀವು ಅರ್ಥ ಮಾಡ್ಕೊಳ್ತಾರೆ. ಒನ್ ಟೈಮ್ ಲವ್ ಮಾಡಿ ನೋಡಿ ಜೀಸಸ್ನ. ಒನ್ ಟೈಮ್ ಲವ್ ಮಾಡಿ ನೋಡಿ ಪರಿಶುದ್ಧಾತ್ಮರನ್ನ. ನಿಮ್ಮ ಲೈಫ್, ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಎಷ್ಟು ಧ್ಯಾನ 1000 ಧ್ಯಾನ ಕೂಟವನ್ನು ಭಾಗವಹಿಸಿದ್ರು ಕೂಡ ನನ್ನ ಹೃದಯ, ನನ್ನ ಮನಸ್ಸು ಬದಲಾವಣೆ ಆಗಿಲ್ಲ ಅಂದರೆ ಪ್ರಶ್ನೆ ಇಲ್ಲ. ಒನ್ ಟೈಮ್ ಡ್ಯಾಡಿನ ಪ್ರೀತಿ ಮಾಡಿ ನೋಡಿ, ಒನ್ ಟೈಮ್ ಅವರನ್ನು ಲವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಒಂದೇ ಒಂದು ಸಾರಿ ಒಂದು ಪ್ರೀತಿ ಮಾಡಿ ನೋಡಿ. ಅದಕ್ಕೆ ಹೇಳ್ತಾರೆ, ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರೆ, ಮೊದಲ ಇದ್ದ ಪ್ರೀತಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ, ಮೊದಲ ಇದ್ದ ಪ್ರೀತಿ ಈಗ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮಗಿತ್ತು, ಎಲ್ಲ ಪ್ರೀತಿ ಇತ್ತು, ಎಲ್ಲ ಪಡೆದುಕೊಳ್ಳುವಂತ ತನಕ, ಎಲ್ಲ ಈಸ್ಕೊಳ್ಳುವಂತ ಆ ಪ್ರೀತಿ ಎಲ್ಲ ಪಡೆದಾದ್ಮೇಲೆ, ಎಲ್ಲ ಒಂದು ಮಟ್ಟಕ್ಕೆ ಬಂದ್ಮೇಲೆ ಯೇಸುವೆ ನೀನು ಬೇರೆ, ನಾನು ಬೇರೆ, ಮುಗೀತು, ಚಾಪ್ಟರ್ ಕ್ಲೋಸ್. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಮೊದಲ ಪ್ರೀತಿಗೆ ಹಿಂತಿರುಗಿ ಬಾ. ನಿನ್ನನ್ನು ಎಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನು ಎಷ್ಟಾಗಿ ಲವ್ ಮಾಡಿದೆ, ಏನೆಲ್ಲ ನನ್ನ ಕೇಳಿದೆ, ನೀನು ಕೇಳಿದೆಲ್ಲ ಕೊಟ್ಟೆ, ಆದರೆ ನೀನು ನನ್ನನ್ನ ಬಿಟ್ಟೆ. ಬಿಟ್ಬಿಟ್ಟೆ, ಸಂಬಳದ ಸಿಕ್ಕಿದ ಮೇಲೆ ಬಿಟ್ಬಿಟ್ಟೆ. ATM ಕಾರ್ಡ್, ಸ್ಕ್ರಾಚ್ ಕಾರ್ಡ್, ಯಾವ ಕಾರ್ಡ್, ನನ್ನ ಜೋಬಲ್ಲಿ ಒಂದು ATM ಕಾರ್ಡ್ ಇಲ್ಲ, ನನ್ನ ಹೆಸರು ಇವತ್ತು ಅಕೌಂಟ್ ಇಲ್ಲ. 2018 ಎಲ್ಲ ಬ್ಲಾಕ್, ಅಕೌಂಟ್ ನನ್ನ ಹೆಸರು ಏನಿಲ್ಲ. ಏನೇ ಯೂಸ್ ಮಾಡಬೇಕು ಅಂದರೆ ಹೆಂಡತಿ ATM ಕಾರ್ಡ್ ಯೂಸ್ ಮಾಡೋದು, ಅವಳ ಹೆಸರಲ್ಲಿ ಎಲ್ಲ ಯೂಸ್ ಮಾಡೋದು. ಏನು ತಗೊಂಡು ಅವಳ ಹೆಸರಲ್ಲಿ ಏನಿಲ್ಲ. ನಂಬಿ ಯಾಕಂದ್ರೆ ಜೋಬಲ್ಲಿ ಹಣ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂದರೆ ನಿಮಗೆ ದೇವರ ಮಹತ್ವ ನಿಮಗೆ ಗೊತ್ತಾಗಲ್ಲ, ದೇವರ ಪ್ರೀತಿ ನಿಮಗೆ ಗೊತ್ತಾಗಲ್ಲ. ಒಂದು ರೋಗ ಬಂದ ತಕ್ಷಣ ಹಾಸ್ಪಿಟಲ್ ಹೋಗು, ಕ್ರೆಡಿಟ್ ಕಾರ್ಡ್ ಕೊಡಿಸು, ಸ್ವೈಪ್ ಮಾಡು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡು, ಎಷ್ಟು
ಪರವಾಗಿಲ್ಲ. ನೋಡಿ, ನಿಮಗೆ ಕೊಟ್ಟಂತ ಆರ್ಗನ್ ಇದೆಲ್ಲ ಯಾರು? ಇಡೀ ಶರೀರ ಕೊಟ್ಟಿದ್ದು ಯಾರು? ಈ ಸಿಸ್ಟಮ್ ಕೊಟ್ಟಿದ್ದು ಯಾರು? ಈ ಸಿಸ್ಟಮ್ ಕೊಟ್ಟಂತ ಸರ್ವಶಕ್ತನಾದ ದೇವರು ಪ್ರಭು ಯೇಸು ಅಂತ ನೀವು ಕೇಳಿದ್ರೆ ಏನ್ ಮಾಡ್ತಾರೆ? ಎಷ್ಟು ಖರ್ಚಾದ್ರು ಪರವಾಗಿಲ್ಲ, ಡಾಕ್ಟರ್ ಬೇಡಿ. ಎಷ್ಟು ಖರ್ಚಾದ್ರು ಪರವಾಗಿಲ್ಲ, ಡಾಕ್ಟರ್ ಬೇಡಿ. ಪ್ರಿಯರೇ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ಕೊನೆಯ ದಿನ. ಇವತ್ತು ಆರಾಧನೆ ಇದೆ. ಯಾವುದು ಆರಾಧನೆ? ಈ ಆರಾಧನೆ ಯಾರು ಬರ್ತಾರೆ? ನಮ್ಮ ರಕ್ಷಕರು ಬರ್ತಾರೆ, ನಮ್ಮ ಪವಿತ್ರಾತ್ಮರು ಬರ್ತಾರೆ. ನೀವೆಲ್ಲರೂ ಈ ಆರಾಧನೆಯಲ್ಲಿ ಮಗುವಿನ ರೀತಿಯಲ್ಲಿ, ಯಾವ ರೀತಿಯಲ್ಲಿ? ಮಗುವಿನ ರೀತಿಯಲ್ಲಿ ಅಡ್ಡ ಬಿದ್ದು ಕಣ್ಣೀರಿಟ್ಟು ಮಾಡಿದ ತಪ್ಪು ಪಾಪನೆಯನ್ನು ಮಾಡಿದ್ದೀರಾ. ಎಲ್ಲ ಸೈತಾನ ಓಡೋಗಿದೆ. ಆದರೆ ಈ ಶರೀರಕ್ಕೆ ಹೀಲಿಂಗ್ ಬೇಕು, ಈ ಆತ್ಮಕ್ಕೆ ಹೀಲಿಂಗ್ ಬೇಕು, ಈ ಜ್ಞಾನಕ್ಕೆ ಹೀಲಿಂಗ್ ಬೇಕು, ನನ್ನ ಆತ್ಮಕ್ಕೆ ಹೀಲಿಂಗ್ ಬೇಕು. ಎಲ್ಲ ಪಾಪವು ತೊಳೆಯಲ್ಪಟ್ಟಿದೆ, ಶುದ್ಧೀಕರಿಸಲ್ಪಟ್ಟಿದೆ. ಆದರೆ ನನ್ನ ಜ್ಞಾನಕ್ಕೂ, ನನ್ನ ಶರೀರಕ್ಕೂ, ನನ್ನ ಆತ್ಮಕ್ಕೂ ಒಂದು ಬಿಡುಗಡೆ ಬೇಕು, ಒಂದು ಸೌಖ್ಯ ಬೇಕು, ಒಂದು ಹೀಲಿಂಗ್ ಬೇಕು. ದೇವರ ಪ್ರೀತಿಯನ್ನು ಪಡೆದುಕೊಳ್ಬೇಕು. ಕಳೆದುಕೊಂಡ ಸಾನ್ನಿಧ್ಯ, ಕಳೆದುಕೊಂಡ ಪ್ರೀತಿಯನ್ನ ಮರಳಿ ಪಡಿಬೇಕು ಅಂದ್ರೆ ಇಂದು ಈ ಆರಾಧನೆ 5:30ಗೆ ಪ್ರಾರಂಭವಾಗುತ್ತದೆ. ಹಾಗಾಗಿ 5:30ರಲ್ಲಿ ನೀವೊಂದು ಭಾಗವಹಿಸಿ, ನೀವು ಸಂಪೂರ್ಣವಾಗಿ ದೇವರ ಮುಂದೆ ಸಾಷ್ಟಾಂಗವೆರಗಿ ನಿಮ್ಮನ್ನೇ ಒಪ್ಪಿಸಿ ಮಗುವಿನ ರೀತಿ ಅವರ ಒನ್ ಟೈಮ್ ದಮ್ಮಿದ್ರೆ ಲವ್ ಮಾಡಬೇಡಿ. ದಮ್ಮಿದ್ರೆ ಒನ್ ಟೈಮ್ ಲವ್ ಮಾಡಬೇಡಿ. ನಾನು ಲವ್ ಮಾಡಬೇಡಿ. 2018ರಿಂದ ಲವ್ ಮಾಡ್ತಾನೇ ಇದ್ದೀನಿ. ಈ ಜೀವ, ನನ್ನ ಕುಟುಂಬ ಸರ್ವಸ್ವವನ್ನು ದೇವರಿಗಾಗಿ ಒಪ್ಪಿಸ್ತದೆ. ಆಸ್ತಿ ಬೇಕಾಗಿಲ್ಲ, ಅಂತಸ್ತು ಬೇಕಾಗಿಲ್ಲ, ಈ ಲೋಕನೇ ನಮಗೆ ಬೇಕಾಗಿಲ್ಲ. ಇಡೀ ನನ್ನ ಕುಟುಂಬ, ನನ್ನ ಮಗಳು, ನಾನು, ನನ್ನ ಮಗ, ಈ ಕೀಬೋರ್ಡ್ ಬರ್ತಾನೆ ಚಿಕ್ಕ ಹುಡುಗ, ಅವನ ಮಗನೇ, ಎಲ್ಲರೂ ದೇವರ ದಾಸರಾಗಿ ದೇವರಿಗಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಒಪ್ಪಿಸ್ತೀವಿ. ಇದು ಎಲ್ಲಿ ಯಾರು ಕೈ ಹೊಡಿಬೇಡಿ, ಹೊಡಿಬೇಡಿ, ಕೈ ಹೊಡಿಬೇಡಿ. ಇದು ದೇವರ ಕೊಟ್ಟ ಭಿಕ್ಷೆ. ಇದು ನಿನ್ನ ಕರ್ತವ್ಯ. ನಿಮ್ಮ ಹೆಗ್ಗಳಿಕೆ ಬೇಕಾಗಿಲ್ಲ, ನಿಮ್ಮ ಮೆಚ್ಚುಗೆ ಬೇಕಾಗಿಲ್ಲ. ಕರಗಳ ತಟ್ಟಿ ನನ್ನನ್ನು ಸಮಾಧಿ ಮಾಡಿಬಿಡ್ತೀರ. ನಿಮ್ಮ ಹೊಗಳಿಕೆ ಬೇಕಾಗಿಲ್ಲ. ನಿಮ್ಮ ಹೊಗಳಿಕೆ ದೇವರಿಗೆ, ಮನುಷ್ಯರಿಗಲ್ಲ. ಪ್ರಿಯರೇ, ಹೊಗಳ್ಬೇಡಿ. ದೇವರಿಗೆ ಸಿಗ್ಬೇಕಾಗಿರೋ ಗೌರವ ಮನುಷ್ಯರಿಗೆ ಕೊಟ್ರಿ, ನೀವು ಕೆಟ್ರಿ. ಮನುಷ್ಯರಿಗೆ ನೀವು ಗೌರವ ಕೊಟ್ರಿ. ಬ್ರದರ್ ಸೂಪರ್ ಪ್ರೀಚಿಂಗ್. ದೇವರು ಕೊಟ್ಟ ಭಿಕ್ಷೆ. ಇಲ್ಲಿ ನಿಲ್ಲಕ್ಕೆ ಯೋಗ್ಯತೆ ಇಲ್ಲಂತ ಮಡ ಸಾಂಬ್ರಾಣಿತಲ್ಲ. ಆ ಥರ ನಾವು ದಯವಿಟ್ಟು ಯಾರು ಹೊಗಳ್ಬೇಡಿ. ನೀವು ಹೊಗಳ್ಬೇಕಾಗಿದ್ದು ನನ್ನ ಅಪ್ಪನನ್ನ. ಅಪ್ಪ, ಇಂಥ ಸೇವಕರನ್ನ ಕೊಟ್ರಿ. ಅಪ್ಪ, ಇದು ಒಳ್ಳೆ ಮ್ಯೂಸಿಷಿಯನ್ನ ಕೊಟ್ರಿ. ಅಪ್ಪ, ಇಂಥ ಒಳ್ಳೆ ಸೇವಕರನ್ನ ಕೊಟ್ರಿ. ಅಪ್ಪ, ಈ ಒಳ್ಳೆ ಧ್ಯಾನ ಕೂಡ ಕೊಟ್ರಿ. ಅಪ್ಪ, ನಿಮಗೆ ಸ್ತೋತ್ರ ಅಂತ ಹೇಳಿ ಇನ್ನು 100 ಪಟ್ಟು ಆಶೀರ್ವಾದ. ಅದು ಬಿಟ್ಟು ನೀವು ದೇವ ಸೇವಕರನ್ನ ಹೊಗಳಿದ್ರಿ, ಅವ್ರ ಹಿಂದೆ ಹೋದ್ರಿ, ಸುಮ್ಮನೆ ಸತ್ಯ ಇದೆ. ಮೊದಲನೇ ಆಜ್ಞೆ ಏನು? ನಿನ್ನ ದೇವರನ್ನ ಆರಾಧಿಸಬೇಕು. ನಿಮ್ ಚಪ್ಪಾಳೆ ಬೇಡ. ಅಯ್ಯೋ, ಚಪ್ಪಾಳೆ ಹೊಡೆದ್ರೆ ಮುಗಿಕತ್ತೆ, ಸಮಾಧಿನೇ. ನಾವು ಬಂದಿರುವಂಥದ್ದು ಆತ್ಮ ರಕ್ಷಣೆ ಮಾಡಕ್ಕೆ, ನಿಮ್ಮ ಕಾಲನ್ನು ತೊಳಿಲಿಕ್ಕೆ, ನಿಮ್ಮ ಕೆರವನ್ನು ಎತ್ತಲಿಕ್ಕೆ, ನಿಮ್ಮನ್ನು ತಗೊಂಡೋಗಿ ದೇವರ ಹತ್ರ ಸಂಬಂಧ ತಗೊಂಡೋಗಿ ಬಿಡ್ಲಿಕ್ಕೆ ನಾವು ಬಂದಿರುವಂಥ ಕೂಲಿ ಕೆಲಸದವರು. ನಮಗೆ ಹೊಗಳಿಕೆ ಬೇಡ, ಏನು ಬೇಡ. ಎಲ್ಲರಿಗೂ ಹೇಳ್ತೀನಿ, ಯಾರನ್ನ ಹೊಗಳ್ಬೇಡಿ. ಅಪ್ಪನ ಹೊಗಳಿ, ಅಪ್ಪನ ಹೊಗಳಿ. ಅವರೆಲ್ಲರೂ ಕೊಡ್ತಾರೆ. ಅವರಂತೆ ಅವ್ರಿಗೆ ಏನು ಬರಲ್ಲ. ನೀವು ನಮಗಾಗಿ ಕಷ್ಟಪಟ್ಟಿದ್ದಾರೆ ಅಂದರೆ ಪ್ರಾರ್ಥನೆ ಮಾಡಿ ಅಷ್ಟೇ. ನಿಮ್ಮ ಪ್ರೀತಿಗೆ ಪ್ರೇಯರ್ ಮಾಡಿ. ಜ್ಞಾಪಿಸ್ಕೊಂಡಾಗಲ್ಲ, ಈ ನಮ್ಮ ಬರೋದ ಈ ಪಾಪಿಗಳು ನಿಂತ್ಕೋತಾರಲ್ಲ, ಇವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿ. ಒಂದು ಜಪಸ ಹೇಳಿ, ಒಂದು ಮಣಿ ಹೇಳಿ, ಒಂದು ಸೆಕೆಂಡ್ ನಿಮ್ಮ ಕುಟುಂಬದಲ್ಲಿ ಇವರು ನನ್ನ ಕುಟುಂಬಸ್ಥರು, ಇವರು ನಮ್ಮ ಒಂದೇ ಮಕ್ಕಳು, ಒಂದೇ ದೇವರ ಮಕ್ಕಳು ಎಂಬುದಾಗಿ ಜ್ಞಾಪಿಸಿಕೊಂಡು ಪ್ರಾರ್ಥನೆ ಮಾಡಿ. ಅಷ್ಟು ಸಾಕು. ಅದು ಬಿಟ್ಟು ಯಾರು ಹೊಗಳ್ಬೇಡಿ. ದೇವರಿಗೆ ಸೇರಿಸಿಕೊಳ್ಳಕ್ಕಾಗಲ್ಲ. ಯಾಕೆಂದರೆ ನೀವು ನಿಜವಾದ ಸುಖಿಯ ಮಕ್ಕಳು, ಬಾಡಿಗೆ ಮಕ್ಕಳಲ್ಲ, ಖರೀದಿ ಮಕ್ಕಳಲ್ಲ, ಸ್ವಂತ ಮಕ್ಕಳು. ಈ ಸ್ವಂತ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೋದ ದೇವರು ಸೇರಿಸ್ಕೊಳ್ಳಲ್ಲ. ಎದುರಿಗೆ ಕಣ್ಣುಗಳ ಮುಚ್ಚೋಣ. ಪಶ್ಚಾತ್ತಾಪದಿಂದ ಕ್ಷಮೆ ಕೇಳೋಣ. ಅಪ್ಪ ಸಾರಿ ಹೇಳಿ, ಬಾಯ್ತಾರೆ. ಅಪ್ಪ ಸಾರಿ, ಅಪ್ಪ ಸಾರಿಪ್ಪ,
ಅಪ್ಪ ಐ ಲವ್ ಯು ಪಾ. ಅಪ್ಪ ಐ ಲವ್ ಯು ಪಾ. ಅಪ್ಪ ಐ ಲವ್ ಯು ಪಾ. ಅಪ್ಪ ಸಾರಿ ಪಾ. ಅಪ್ಪ ಸಾರಿ ಪಾ. ಐ ಲವ್ ಯು ಪಾ. ಐ ಲವ್ ಯು ಜೀಸಸ್. ಐ ಲವ್ ಯು ಜೀಸಸ್. ಐ ಲವ್ ಯು ಅಪ್ಪ ಫಾದರ್. ಐ ಲವ್ ಯು ಹೋಲಿ ಸ್ಪಿರಿಟ್. ಅಪ್ಪ ಅಪ್ಪ ಲವ್ ಯು ಹೇಳಿ ಅಪ್ಪಗೆ ನಿಮ್ಮ ಪ್ರೀತಿಯನ್ನು ಕೊಡಿ. ನಿಮ್ಮ ಮೇಲಿಟ್ಟಿರುವ ಪ್ರೀತಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ, ನಿಮಗಾಗಿ ತನ್ನ ಶಿಲುಬೆಯಲ್ಲಿ ತನ್ನ ಜೀವವನ್ನೇ ಒಪ್ಪಿಸಿ, ನಿಮಗಾಗಿ ಚಾಟಿ ತಿಂದು ನಿಮಗಾಗಿ ರಕ್ತ ಸುರಿಸಿ, ಯೆಶಾಯನ ಗ್ರಂಥದಲ್ಲಿ ಹೇಳ್ತದೆ ಆತನ ಮುಖವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಕ್ರೂರವಾಗಿ ನಿಮ್ಮ ರಕ್ಷಣೆಗಾಗಿ ಯೇಸು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ತಂದೆ ದೇವರು ತನ್ನ ಪುತ್ರ ಹೇಳ್ತಾರೆ, ಅಪ್ಪ ಈ ಕಹಿ ಪಾತ್ರೆ ನನ್ನಿಂದ ತಪ್ಪುಡಿ ನನಗೆ ಆಗ್ತಾ ಇಲ್ಲ, ನನಗೆ ದುಃಖ ಆಗ್ತದೆ, ಕಷ್ಟ ಆಗ್ತದೆ, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ರಾತ್ರಿ ಗೆಸ್ತಮನೆ ತೋಟದಲ್ಲಿ ಎಲ್ಲರ ಪಾಪಗಳನ್ನು ಹೊತ್ಕೋಬೇಕಾದ್ರೆ, ಯೇಸು ಗೆಸ್ತಮನೆ ತೋಟದಲ್ಲಿ ಪ್ರಾರ್ಥಿಸಬೇಕಾದ್ರೆ ಆತನ ಬೆವರು ಕಣ್ಣೀರಿನ ರೀತಿ ರಕ್ತದ ರೀತಿಯಲ್ಲಿ ಯೇಸು ಅಳಬೇಕಾದ್ರೆ ಯೇಸು ಅಳ್ತಾ ಇಲ್ಲ. ಯೇಸುವಿನ ಶರೀರ ನಿಮ್ಮ ಪಾಪಗಳನ್ನ ಹೊತ್ಕೋಬೇಕಾದ್ರೆ ಅವರ ಶರೀರ ರಕ್ತ ಸುರಿತಾ ಇತ್ತು, ನೀರು ಕೆಂಪು ರಕ್ತವಾಗಿ ಹರಿತಾ ಇತ್ತು. ಆಗ ಹೇಳ್ತಾರೆ, ಅಪ್ಪ ನನ್ನ ಕೆಳಗೆ ತಗೊಳಕ್ ಆಗ್ತಾ ಇಲ್ಲ, ಈ ಪಾನ ಪಾತ್ರೆಯನ್ನು ನನ್ನಿಂದ ತುಂಬಿಸು, ನನ್ನಿಂದ ತೆಗೆದಾಕು, ನನ್ನಿಂದ ಆಗ್ತಾ ಇಲ್ಲ ಎಂದಾಗ ಹೇಳಿದಾಗ ಸರ್ವೇಶ್ವರ ಸ್ವಾಮಿ, ಮಗನೇ ನನ್ನ ಸ್ವಕೀಯ ಮಕ್ಕಳ ರಕ್ಷಣೆಗಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಬೇಕು. ನೀನು ಪ್ರಾಣ ಅರ್ಪಿಸದೆ ಹೋದ್ರೆ ನನ್ನ ಮಕ್ಕಳಿಗೆ ರಕ್ಷಣೆ ಇಲ್ಲ. ನನ್ನ ಮಕ್ಕಳಿಗೆ ರಕ್ಷಣೆ ಇಲ್ಲ. ಸರ್ವೇಶ್ವರ ಸ್ವಾಮಿ ತನ್ನ ಏಕ ಮಗನನ್ನು ನಮಗಾಗಿ ಬಲಿಯಾಗಿ ಅರ್ಪಿಸಿದ್ದಾರೆ, ನಮಗಾಗಿ ಒಪ್ಪಿಸಿದ್ದಾರೆ. ಆ ರಾತ್ರಿ ಅಪ್ಪ ಈ ಪಾತ್ರದ ತಗೊಳಕ್ಕೆ ಆಗ್ತಲ್ಲ, ಕಟೀರಿದ ಹೆಸರು ಹೇಳ್ತಾರೆ. ಅಪ್ಪ ಹೇಳ್ತಾರೆ, ಗೌಮಮ್ಮೆ ನೀನು ಹುಟ್ಟಿದೆ ಇವರ ರಕ್ಷಣೆಗಾಗಿ, ಹುಟ್ಟಿದ ಇವರಿಗಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಬೇಕೆಂಬುದಾಗಿ ಯೇಸು ಹೇಳ್ತಾರೆ. ಪ್ರೀತಿಯ ಜನರೇ, ನೀವು ದೇವರನ್ನು ಪ್ರೀತಿಸಬೇಕು. ನಿಮಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ, ನಿಮಗಾಗಿ ಉಚಿತವಾಗಿ ಪವಿತ್ರಾತ್ಮರನ್ನು ನೀಡಿದ್ದಾರೆ. ಆ ಪವಿತ್ರಾತ್ಮರು ಎಷ್ಟು ಬಾರಿ ಧಿಕ್ಕರಿಸಿದಿರ ನೀವು, ಪವಿತ್ರಾತ್ಮ ಎಷ್ಟು ಬಾರಿ ತೋರಿಸಿದಿರ ನೀವು, ಎಷ್ಟು ಪಂಚಶತಕ್ಕೆ ಹಬ್ಬ ಬಂದರೂ ಕೂಡ ಆ ಹಬ್ಬಕ್ಕೆ ಗೌರವ ಕೊಡದೆ ಪವಿತ್ರಾತ್ಮರನ್ನು ನೋಯಿಸಿದಿರ ನೀವು. ಎಷ್ಟೋ ತುಳಿಗಳ ಸಂಸ್ಕಾರದಲ್ಲಿ ಕೇವಲವಾಗಿ ನಡೆಸಿಕೊಡಿದ ಪವಿತ್ರಾತ್ಮರು ನೀವು. ಕ್ರಿಸ್ಮಸ್ ಹಬ್ಬಕ್ಕೆ ಗೌರವ ಕೊಡ್ತೀರ, ಈಸ್ಟರ್ಗೆ ಗೌರವ ಕೊಡ್ತೀರ, ಆದರೆ ಪಂಚಶತಮೇ ಹಬ್ಬ ಈ ಧರ್ಮ ಸಭೆಯನ್ನು ಕಟ್ಟಲಿಕ್ಕಾಗಿ ಬಂದಂತ ಪವಿತ್ರಾತ್ಮರನ್ನು ಮರೆತು ಬಿಟ್ಟಿದ್ದೀರಾ. ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸ್ತಾ ಇಲ್ಲ, ಪವಿತ್ರಾತ್ಮರಲ್ಲಿ ಬೇಡ್ತಾ ಇಲ್ಲ, ದೇವರನ್ನು ಧಿಕ್ಕರಿಸ್ತಾ ಇಲ್ಲ. ಹೇಗೆ ಆ ರೋಗಿಗಳು ಯೇಸುವಿನ ಸೌಖ್ಯವನ್ನು ಪಡೆದುಕೊಂಡು 10 ಜನ ಹೋದರು, ಒಬ್ಬ ಮಾತ್ರ ಕೃತಜ್ಞತೆ ಸಲ್ಲಿಸಲು ಹೋದ, ಅಪ್ಪ ನಾನು ಸೌಖ್ಯ ಹೊಂದಿದ್ದೇನೆ, ಅಪ್ಪ ನಾನು ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ. ಪ್ರೀತಿಯ ದೇವ ಜನರೇ, ಈ ಕುಟುಂಬೋತ್ಸವ ಕೊನೆಗೆ ನಾವು ವರ್ಷ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಆತ್ಮ ಈ ಶರೀರ ಯೇಸುವಿನ ಮರಿಬೇಡಿ, ಇದು ಯೇಸುವಿನಾಗಿ ಮರಿಬೇಡಿ. ಅಪ್ಪ ನೀವು ಅಷ್ಟಾಗಿ ಪ್ರೀತಿಸಿ ತನ್ನ ಪುತ್ರನನ್ನೇ ನಿಮಗಾಗಿ ನೀಡಿದ್ದಾರೆ, ತನ್ನ ಮಗನ ನಿಮಗಾಗಿ ಅರ್ಪಿಸಿದ್ದಾರೆ. ಅವ್ರು ಏನ್ ಬೇಕಾದ್ರೆ ಮಾಡಬೇಕಾಗಿತ್ತು, ಒಂದು ಸೆಕೆಂಡ್ ಅಲ್ಲಿ ಈಗ ಮಾಡಬಹುದಾಗಿತ್ತು, ಎಲ್ಲವನ್ನು ಸಾಯಿಸಬಹುದಾಗಿತ್ತು, ಎಲ್ಲವನ್ನು ಹಾಳು ಮಾಡಬಹುದಾಗಿತ್ತು. ನಿಮ್ಮನ್ನ ನನ್ನನ್ನು ಪ್ರೀತಿಸಿದ ಕಾರಣ ತನ್ನ ಸ್ವಂತ ಪುತ್ರರನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ ಕಟ್ಟುತ್ತದೆ ಮುಚ್ಚೋಣ. ಹೌದಪ್ಪ, ನಿನಗೆ ಎದುರಾಗಿ ನಾವು ತಪ್ಪುಗಳನ್ನು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ ಅಪ್ಪ. ಪವಿತ್ರಾತ್ಮರ ವಿರುದ್ಧವಾಗಿ ಎಷ್ಟೋ ಬಾರಿ ನಾವು ತಪ್ಪುಗಳನ್ನು ಮಾಡಿದ್ದೇವೆ. ಪರಿಶುದ್ಧಾತ್ಮರೇ, ನಮ್ಮನ್ನು ಕ್ಷಮಿಸಿ ನಾವು ಕೇಳಿಕೊಳ್ಳೋಣ. ಇದು ಯಾರಾದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸೋಣ. ಇದು ಬಿಡುಗಡೆ ನೀಡುವಂತ ಆರಾಧನೆ, ಆಂತರಿಕ ಗಾಯ ಸೌಖ್ಯದ ಆರಾಧನೆ, ತಾಯಿ ಗರ್ಭದಲ್ಲಿ ಉಂಟಾದ ಎಲ್ಲ ಗಾಯಗಳನ್ನು ರಕ್ಷಿಸಲು ಬರುವಂತ ಯೇಸು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ಬರ್ತಾ ಇದ್ದಾರೆ. ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಿ, ಸಂಪೂರ್ಣವಾಗಿ ನಿಮ್ಮನ್ನು ಬಿಟ್ಟುಕೊಡಿ. ಅಪ್ಪ
ನಿಮಗೆ ನನ್ನ ವಿರುದ್ಧವಾಗಿ ಪಾಪ ಮಾಡಿದ್ದನ್ನು ಕ್ಷಮಿಸಿ. ಪಾಪ ನಿಮಗೆ ಸಂಸ್ಕಾರದಲ್ಲಿ ಪಾಪಗಳೆಲ್ಲವೂ ತೊಳೆದಾಗಿದೆ. ಆದರೆ ಈ ಶರೀರ, ನಮ್ಮ ಮನಸ್ಸು, ನಮ್ಮ ನೋವುಗಳು, ಗಾಯಗಳು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದನ್ನು ತೊಳೆಯುವಂಥದ್ದು ಒಬ್ಬರಿಂದ ಮಾತ್ರ ಸಾಧ್ಯ, ಅದು ಯೇಸು ಕ್ರಿಸ್ತರಿಂದ ಮಾತ್ರವೇ. ಒಪ್ಪಿಸಿಕೊಡಿ. ಇನ್ನು ಆರಾಧನೆ 5:30 ದಾಹದಿಂದ ಬನ್ನಿ. ಸಾಷ್ಟಾಂಗವಾಗಿ ಅಪ್ಪನಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಿ. ನಿಮಗೆ 2000 ವರ್ಷದ ಹಿಂದೆ ಕೊಟ್ಟ ರಕ್ಷಣೆ ಇವಾಗಲೂ ದೇವರು ಕೊಡ್ತಾನೆ ಇದ್ದಾರೆ, ಬಿಡುಗಡೆ ಕೊಡ್ತಾನೆ ಇದ್ದಾರೆ. ಪ್ರಾರ್ಥಿಸೋಣ. ಪರಿಶುದ್ಧ ಪ್ರೀತಿಯ ತಂದೆಯಾದ ದೇವರೇ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಮೊದಲ ಪ್ರೀತಿಗೆ ಹಿಂತಿರುಗಿ ಬಾ ಎಂಬುದಾಗಿ ನೀನು ಹೇಳಿದಿಲ್ಲಪ್ಪ. ಇಗೋ ನಿನ್ನ ಮಕ್ಕಳು ಮೊದಲ ಪ್ರೀತಿಗೆ ಹಿಂತಿರುಗಿ ಬಂದಂತೆ, ನಿನ್ನ ಸಾನ್ನಿಧ್ಯದಲ್ಲಿ ಜೀವಿಸುವಂತೆ, ನಿನಗಾಗಿ ನಿನ್ನ ಮಕ್ಕಳನ್ನು ಜೀವಿಸುವುದಕ್ಕಾಗಿ, ನಿನಗಾಗಿ ತನ್ನ ಪ್ರಾಣವನ್ನು ಅರ್ಪಿಸುವಂತ ಮಗನಾಗಿ ಕುಟುಂಬಕ್ಕೆ ಒಂದು ಕುಟುಂಬೋತ್ಸವದಲ್ಲಿ ಒಂದು ಒಳ್ಳೆ ಕುಟುಂಬ ಜೀವನ ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನು ಕರುಣಿಸಿರುವುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ಜೀವನ ಉಳಿಯಲಿ. ಆಮೇಲೆ ಎಲ್ಲರೂ ಒಟ್ಟಾಗಿ ಇಲ್ಲಿಂದ ಯಾರು ಮಾತನಾಡಬೇಡಿ. ದೇವರ ಪ್ರಸನ್ನತೆಯನ್ನು ಅನುಭವಿಸಿ, ದೇವರ ಪ್ರೀತಿಯನ್ನು ಅನುಭವಿಸಿ.